ಎಲ್ರು ಮ್ಯೂಟ್ ಮಾಡ್ಬಿಡಿ ಸರ್. ಹರಿಹಿ ಓಂ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ. ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಯಥೈವ ಬಿಂಬಂ ಮೃದಯೋಪಲಿಪ್ತಂ ತೇಜೋಮಯಂ ಭ್ರಾಜತೆ ತತ್ ಸುಧಾಂತಂ ತತ್ವಾತ್ಮತತ್ವಂ ಪ್ರಸಮೀಕ್ಷ್ಯ ದೇಹಿ ಏಕಃ ಕೃತಾರ್ಥಃ ಭವತೆ ವೀತಶೋಕಃ. ಯಥೈವ ಬಿಂಬಂ ಮೃದಯೋಪಲಿಪ್ತಂ ತೇಜೋಮಯಂ ಭ್ರಾಜತೆ ತತ್ ಸುಧಾಂತಂ ತದ್ವಾತ್ಮತತ್ವಂ ಪ್ರಸಮೀಕ್ಷ್ಯ ದೇಹಿ ಏಕಃ ಕೃತಾರ್ಥೋ ಭವತೆ ವೀತಶೋಕಃ. ಇದು 14ನೆಯ ಮಂತ್ರ. ನಾವು 13ನೇ ಮಂತ್ರದಲ್ಲಿ ಒಬ್ಬ ಯೋಗ ಸಾಧನೆಯನ್ನ ಮಾಡ್ತಾ ಇರುವವನು ಪ್ರಾಣಾಯಾಮಾದಿ ಸಾಧನೆಗಳಿಂದ ಪಡೆದಂಥ ಒಂದು ಲಾಭವನ್ನ, ಅಂದ್ರೆ ಶರೀರದಲ್ಲಿ ಹೊಂದಿದಂಥ ಹಗುರವಾದ ಒಂದು ಭಾವವನ್ನ, ಹಾಗೆ ಆರೋಗ್ಯದಲ್ಲಿ ಸುಧಾರಣೆ ಅಥವಾ ಔನ್ನತ್ಯವನ್ನ, ವಿಷಯಗಳಲ್ಲಿ ಆಸಕ್ತಿ ಇಲ್ಲದಂತೆ ಚಂಚಲತಾ ಚಾಂಚಲ್ಯ ರಹಿತವಾದ ಒಂದು ಭಾವವನ್ನ, ಜೊತೆಯಲ್ಲಿ ಶುದ್ಧವಾದಂತಹ ಉಚ್ಚಾರ ಅಥವಾ ವರ್ಣಗಳ ಸ್ವಸ್ವರೂಪ ವರ್ಣಗಳ ಅಧಿಷ್ಠಾತೃ ದೇವತೆಗಳ ಒಡಗೂಡಿದ ಮಂತ್ರ ಮಾತೃಕ ರೂಪವಾಗಿ ಅಧಿಷ್ಠಾತೃ ದೇವತೆಗಳ ಒಂದು ಪ್ರಸನ್ನತೆಯನ್ನ ಪಡೆದವರಾಗಿ, ಕಂಠದಲ್ಲಿ ಮಾಧುರ್ಯವನ್ನು ಮತ್ತು ಮೃದು ಭಾವವನ್ನು ಮಾರ್ಧವವನ್ನು ಹೊಂದಿರುವಂಥ ಇದೇ ಮೊದಲಾದಂಥ ಗುಣಗಳನ್ನ ಹೊಂದ್ಕೊಳ್ತಾರೆ, ಪಡಿತಾರೆ, ಅಥವಾ ಇದೇ ಮೊದಲಾದ ಸಿದ್ಧಿಗಳನ್ನ ಪಡಿತಾರೆ ಅನ್ನೋದನ್ನ ನೋಡಿದ್ವಿ. ಈಗ ಇಷ್ಟರಿಂದ, ಈಗ 3-4 ಮಂತ್ರಗಳಿಂದ ಹೇಳ್ತಾ ಇರುವ ಈ ಎಲ್ಲ ಸಾಧನೆಗಳಿಂದ ಏನಪ್ಪ ಆಗತ್ತೆ ಅಂತ ಕೇಳಿದ್ರೆ ಅದರ ಫಲವನ್ನ ಈ ಮಂತ್ರ ಹೇಳ್ತಾ ಇದೆ.
ಸುಮಾರು ಏನು ಪ್ರಾಣಾನ್ ಪ್ರಪೀಡ್ಯೇಹ ಅನ್ನುವ 9ನೇ ಮಂತ್ರ ಅಥವಾ ಅದಕ್ಕೆ ಹಿಂದಿನ ಮಂತ್ರದಿಂದಲೂ ಕೂಡ ಹೇಳ್ಕೊಂಡು ಬಂದಿರೋದು ಆ ಪರಾತ್ಪರ ವಸ್ತುವನ್ನ ಹೊಂದುವುದಕ್ಕೆ ಬೇಕಾದ 8ನೇ ಮಂತ್ರ ತ್ರಿರುನ್ನತಂ ಸ್ಥಾಪ್ಯ ಸಮಂ ಶರೀರಂ. ಅಲ್ಲಿಂದನೂ ಹೇಗೆ ನಾವು ಆ ಪರಾತ್ಪರ ವಸ್ತುವನ್ನ ಹೊಂದಬೇಕು, ಅದಕ್ಕೆ ಮಾಡಬೇಕಾದ ಸಾಧನೆ ಏನು ಅನ್ನೋದನ್ನ ಹೇಳ್ಕೊಂಡು ಬಂದಿದ್ರು. ಅಲ್ಲಿಂದ ಇಲ್ಲಿಯವರೆಗೆ ಆ ಸಾಧನಾ ಮಾರ್ಗದಲ್ಲಿ ಹೊಂದುವಂತ ಅಭಿವೃದ್ಧಿ, ಏಳಿಗೆ, ಈ ಎಲ್ಲವನ್ನ ಹೇಳಿ ಈಗ ಪರಿಪೂರ್ಣವಾದ ಫಲ ಏನು ಹೊಂದುತ್ತೇವೆ ಅದನ್ನ ಈ ಮಂತ್ರ ಹೇಳ್ತಾ ಇದೆ. ಯಥಾ ಏವ ಬಿಂಬಂ ಹೃದಯ ಉಪಲಿಪ್ತಂ. ಹೃದಯ ಅಂದ್ರೆ ಮಣ್ಣು, ಮಣ್ಣಿನಿಂದ ಉಪಲಿಪ್ತಂ ಮಣ್ಣಿನಿಂದ ಲೇಪ ಅಂಟುಕೊಂಡಿರುವಂತ ಒಂದು ಬಿಂಬ. ಯಥಾ ಹೇಗೆ ಅಂದ್ರೆ ಸುಧಾಂತಂ ಚೆನ್ನಾಗಿ ತೊಳೆದ್ಮೇಲೆ ತೇಜೋಮಯಂ ಭ್ರಾಜತೆ, ಹೇಗೆ ಅದು ಫಳಫಳ ಅಂತ ಹೊಳೆಯುತ್ತೋ ತದ್ ಅದೇ ರೀತಿಯಲ್ಲಿ ಆತ್ಮತತ್ವವೂ ಕೂಡ ಪ್ರಸಮೀಕ್ಷ್ಯ ಸರಿಯಾದ ರೀತಿಯ ವಿಚಾರ ವಿಶ್ಲೇಷಣೆ ಇವುಗಳನ್ನ ಮಾಡುವುದರ ಮೂಲಕ, ಯಾವುದ ಆತ್ಮಾನಾತ್ಮ ವಿವೇಕ ಇತ್ಯಾದಿಗಳ ಮೂಲಕ ಸರಿಯಾದ ರೀತಿಯ ಶ್ರವಣ ಮನನ ನಿಧಿಧ್ಯಾಸನಾದಿಗಳ ಚಿಂತನ ಮಂಥನಾದಿಗಳ ಮೂಲಕ ಆತ್ಮತತ್ವದ ಸ್ವರೂಪವನ್ನ ಪ್ರಸಮೀಕ್ಷ್ಯ ತಿಳಿದುಕೊಂಡ ದೇಹಿ ಏನಾಗ್ತಾನೆ, ಕೃತಾರ್ಥನಾಗ್ತಾನೆ. ಅಂದ್ರೆ ಅವನು ಶರೀರ ಪಡೆದದ್ದರ ಸಾರ್ಥಕತೆಯನ್ನ ಪಡ್ಕೊಳ್ತಾನೆ. ಮತ್ತಿನ್ನೇನಾಗ್ತಾನೆ, ಭೀತ ಶೋಕ ಭವತಿ, ಶೋಕರಹಿತನೂ ಕೂಡ ಆಗ್ತಾನೆ. ಮೊದಲಿಗೆ ಈ ಶರೀರವನ್ನ ಪಡೆದಿರುವುದರ ಸಾರ್ಥಕತೆ ಏನು ಅಂತ ಇಟ್ಕೊಂಡ್ರೆ, ಪರಮಾತ್ಮನನ್ನ ಹೊಂದುವುದೇ ಶರೀರ ಪ್ರಾಪ್ತಿಯ ಪರಮ ಪ್ರಯೋಜನ ಅನ್ನೋದನ್ನ ನಾವು ಸುಮಾರು ಕಾಲದಿಂದ ನೋಡ್ಕೊಂಡು ಬಂದಿದ್ದೇವೆ, ಶಾಸ್ತ್ರಗಳು ಪ್ರತಿಪಾದನೆ ಮಾಡುವುದನ್ನು ನೋಡಿದ್ದೇವೆ. ಆದರೆ ಪರಮಾತ್ಮನನ್ನ ಕಾಣುವುದು ಪರಮ ಪ್ರಯೋಜನ ಅನ್ನೋಕ್ಕಿಂತಲೂ ಶೋಕರಹಿತನಾಗುವುದು ಪರಮ ಪ್ರಯೋಜನ. ಆ ಶೋಕರಹಿತನಾಗುವುದಕ್ಕೆ ಮಾಡಿದ ಸಾಧನಗಳಲ್ಲಿ ನಮ್ಮ ಸ್ವಸ್ವರೂಪವನ್ನ ಅಥವಾ ಪರಮಾತ್ಮನನ್ನ ಕಾಣುವುದು ಪ್ರಧಾನವಾದ, ಇದೆಲ್ಲ ಆನುಷಂಗಿಕ ಆಗುತ್ತೆ, ಅದು ಪ್ರಧಾನವಾದ ಗುರಿಯಾಗುತ್ತೆ. ಆ ರೀತಿಯಲ್ಲಿ ಪ್ರಧಾನವಾಗಿ ಶರೀರವನ್ನ ಪಡೆದಿದ್ದರಿಂದ ಏನಪ್ಪ ಮನುಷ್ಯ ಮಾಡ್ಬೇಕಂದ್ರೆ, ನರತ್ವಂ ದುರ್ಲಭಂ ಲೋಕೆ ಅನ್ನುವುದಾಗಿ ಮುಮುಕ್ಷುತ್ವ ಇವುಗಳೆಲ್ಲ ನರತ್ವವೇ ದುರ್ಲಭ. ಅದು ದೊರೆತ ಮೇಲೆ ನಾನು ನನ್ನ ಮೂಲ ಸ್ವರೂಪವನ್ನ ತಿಳ್ಕೊಳ್ಬೇಕು. ನಾನು ಎಲ್ಲಿಂದ ಬಂದೆ, ಯಾಕೆ ಬಂದೆ, ಅದೇ ಪ್ರಶ್ನೆ ಶ್ವೇತಾಶ್ವತರದ ಆರಂಭದ ಮಂತ್ರಗಳು ತಾನೆ. ಆದ್ರಿಂದ ಆ ಮೂಲವನ್ನ ತಿಳ್ಕೊಳ್ಳುವ ಉದ್ದೇಶ. ಹಾಗಾಗಿ ಅವನು ಕೃತಾರ್ಥ ಭವತಿ, ಕೃತಕೃತ್ಯನಾಗುತ್ತಾನೆ, ಶರೀರವನ್ನ ಪಡೆದುದರ ಸಾರ್ಥಕತೆಯನ್ನ ಪಡ್ಕೊಳ್ತಾನೆ. ಹಾಗಾದ್ಮೇಲೆ ಅವನು ವೀತ ಶೋಕ ಭವತಿ, ಶೋಕರಹಿತನಾಗುತ್ತಾನೆ. ಅಂದ್ರೆ ಈಗ ಮಾತ್ರ ಅಲ್ಲ, ಕಣ್ಣೀರು ಒರೆಸ್ಕೊಂಡ್ಬಿಟ್ಟು ಆಯ್ತು ಸಮಾಧಾನ ಅಂತ ಎದ್ದು ಹೋಗೋ ತರಹ ಅಲ್ಲ, ಎಂದೆಂದಿಗೂ ಶೋಕದ ಸ್ಪರ್ಶವೇ ಇಲ್ಲದಂತೆ ಶರೀರ ಇದ್ದಾಗ, ಶರೀರ ತ್ಯಾಗವಾದ ನಂತರ ಕೂಡ ಶೋಕದ ಸ್ಪರ್ಶ ಇಲ್ಲದಂತ ಒಂದು ಸ್ಥಿತಿಯನ್ನ ಹೊಂದುತ್ತಾನೆ. ಇದು ಸಂಗ್ರಹವಾಗಿ ಶ್ಲೋಕದ ಅರ್ಥ. ನಾವು ಇದನ್ನ ಅನ್ವಯಾನುಸಾರವಾಗಿ ಯೋಚನೆ ಮಾಡ್ಕೊಳ್ಳೋದಾದರೆ, ಯಥಾ ಅಂದ್ರೆ ಯಥಾ ಹೃದಯೋಪಲಿಪ್ತಂ ಬಿಂಬಂ, ಮಣ್ಣಿನಿಂದ ಲೇಪಗೊಂಡಿರುವಂತ ಬಿಂಬವು, ತತ್ ಸುಧಾಂತಂ, ತತ್ ಬಿಂಬಂ, ಆ ಬಿಂಬವು ಸುಧಾಂತಂ ಚೆನ್ನಾಗಿ ತೊಳೆಯಲ್ಪಟ್ಟಾಗ, ಯಥಾ ತೇಜೋಮಯಂ ಭ್ರಾಜತೆ, ಹೇಗೆ ಅದು ತೇಜಸ್ಸಿನಿಂದ ಪ್ರಕಾಶದಿಂದ ಬೆಳಗುತ್ತೋ ಹೊಳೆಯುತ್ತೋ, ತತ್ ಅದೇ ರೀತಿಯಲ್ಲಿ ದೇಹಿಯಾದವನು ಅಂದ್ರೆ ಈ ದೇಹದ ಒಳಗೆ ಇರುವಂಥವನು ಆತ್ಮತತ್ವಂ ಪ್ರಸಮೀಕ್ಷ್ಯ, ತನ್ನ ಆತ್ಮಸ್ವರೂಪವನ್ನ, ದೇಹಿ ಎಂದಾಗ ದೇಹದ ಒಳಗಿದ್ದಾನೆ, ಅವನು ತನ್ನ ಸ್ವಸ್ವರೂಪವನ್ನ ತಿಳಿದು, ಆತ್ಮತತ್ವಂ ಪ್ರಸಮೀಕ್ಷ್ಯ ಅಂದ್ರೆ ಸ್ವಸ್ವರೂಪವನ್ನ ತಿಳಿದು, ಆಗ ಕೃತಾರ್ಥ ಭವತಿ, ಕೃತಕೃತ್ಯನಾಗುತ್ತಾನೆ.
ಹಾಗೆ ಭೀತ ಶೋಕ ಭವತಿ, ಶೋಕರಹಿತನು ಆಗ್ತಾನೆ. ಆದ್ರಿಂದ ಈಗ ಮೊದಲಿಗೆ ಹೃದಯ ಉಪಲಿಪ್ತಂ ಅನ್ನುವಾಗ ಬಿಂಬ ಅನ್ನುವುದು, ಹಾಗೆ ಈಗ ಈ ಶರೀರ ಎನ್ನುವುದು ಒಂದು ಬಿಂಬ. ಈ ಬಿಂಬ ಯಾವುದರಿಂದ ಉಪಲಿಪ್ತವಾಗಿದೆ? ಮೃತ್ತಿನಿಂದಲೇ ಉಪಲಿಪ್ತವಾಗಿದೆ. ಮೃತ್ ಅಂದಾಗ ಪೃಥಿವಿ, ಪಾರ್ಥಿವ, ಆ ಪಾಂಚಭೌತ ಅಂದ್ರೆ ಪಂಚಭೂತಗಳಿಂದ ಕೂಡಿದಂಥ ಭಾವಗಳಿಂದ, ಧರ್ಮಗಳಿಂದ ಅದು ಉಪಲಿಪ್ತ ಆಗಿದೆ. ಆದ್ರಿಂದಲೇ ಅಲ್ಲಿ ಏನಾಗಿದೆ, ಒಳಗಡೆ ಅಡಗಿರುವಂತ ಯಾವ ಒಂದು ನಿರವಯವ, ನಿಷ್ಪ್ರಪಂಚ, ನಿಷ್ಕಲ್ಮಶ, ನಿರಂಜನ ಆದಂಥ ಒಂದು ತೇಜಸ್ಸು, ಒಂದು ಜ್ಯೋತಿ ಏನಿದೆ ಅದು ಮರೆಯಾಗಿ ಬಿಟ್ಟಿದೆ. ಆದ್ರಿಂದ ಆ ತೇಜೋಮಯವಾದಂಥ ಬೆಳಕು ಮರೆಯಾಗಿರುವುದು ಈಗ ಏನಾಗುತ್ತೆ, ಇದು ಸುಧಾಂತಂ, ಈ ಮಲವನ್ನೆಲ್ಲ ತೆಗೆದಾಗ, ಅಂದ್ರೆ ಪಂಚಭೂತದ ಮಲಗಳನ್ನ ತೆಗೆದು ಹಾಕಿದಾಗ ಪೃಥಿವಿ, ಅಪ್ಪು, ತೇಜೋ ಇವುಗಳಿಂದ ಉಂಟಾಗಿರುವಂಥ ಶರೀರ, ಆ ಶರೀರದಲ್ಲಿರುವಂಥ ಅವಯವಗಳು ಯಾವ ಪಂಚಭೂತಗಳಿಗೆ ಸೇರಿದೆ ಅದು, ಈ ಎಲ್ಲವನ್ನ ತೊಳ್ಕೊಂಡು ಬಿಟ್ರೆ ಆಗ ಒಳಗಡೆ ಇರುವಂತ ಈ ಅಡಚಣೆಗಳು ಏನಿತ್ತು, ಒಳಗಿರುವ ನಿರವಯವ, ನಿರ್ವಿಕಲ್ಪ, ನಿಷ್ಪ್ರಪಂಚವಾದಂತ ಒಂದು ತೇಜಸ್ಸು ಅದು ಬೆಳಗುವುದಕ್ಕೆ ತಾನು ಈ ಮಲಿನ ಎಲ್ಲ ತೆಗೆದು ಹಾಕಿದಾಗ ಅದು ತಾನೇ ಬೆಳಗುತ್ತಾನೆ ಇತ್ತು, ಅದರ ಬೆಳಕೇನಾಗಿರ್ಲಿಲ್ಲ. ಇದು ಅಡ್ಡ ಇತ್ತಷ್ಟೇ. ಆ ಅಡ್ಡವನ್ನ ಸರಿಸಿದಾಗ ಆ ಬೆಳಕಿನ ಪ್ರಕರ್ಷತೆ ನಮ್ಮ ಅನುಭವಕ್ಕೆ ಬರೋದಕ್ಕೆ ಆರಂಭ ಆಯ್ತು. ಆದ್ರಿಂದ ಈಗ ಅವನು ಸಾಧನಾದಿಗಳಿಂದ, ಅಂದ್ರೆ ದೇಹಿ ಅನ್ನುವನು ಸಾಧನಾದಿಗಳಿಂದ, ಮೇಲೆ 8ನೇ ಮಂತ್ರದಿಂದ ಹೇಳಿಕೊಂಡು ಬಂದಂತ ಸಾಧನಾದಿಗಳಿಂದ ತನ್ನ ಒಳಗೆ ಬೆಳಗುತ್ತಾ ಇರುವಂತಹ ನಿತ್ಯ ನಿರ್ವಿಕಲ್ಪ ನಿರವಯವ ನಿಷ್ಪ್ರಪಂಚ ನಿರಂಜನವಾದ ಆತ್ಮಜ್ಯೋತಿಯ ಬೆಳಕನ್ನ ಪ್ರತಿಬಂಧಕ ಮಾಡುತ್ತಾ ಇರುವಂತ ಕಲ್ಮಶಗಳನ್ನ ತೊಳೆದುಕೊಂಡಾಗ ತನ್ನ ಸ್ವಸ್ವರೂಪವನ್ನ ಪಡ್ಕೊಳ್ತಾನೆ. ಅದರಿಂದ ಅವನು ಶೋಕರಹಿತನಾಗುತ್ತಾನೆ. ಇದು ಮಂತ್ರದ ಅರ್ಥ. ಈಗ ಇದನ್ನ ನಾವು ಈ ಮೃದಾ ಉಪಲಿಪ್ತ ಇದೆಯಲ್ಲ, ಅದಕ್ಕೆ ನಾವು ಉದಾಹರಣೆಯಾಗಿ ತಗೊಳ್ಳೋದಾದ್ರೆ ಗಜೇಂದ್ರ, ಅವನು ಇಂದ್ರದ್ಯುಮ್ನ ರಾಜನಾಗಿದ್ದ. ಇಂದ್ರದ್ಯುಮ್ನ ರಾಜನಾಗಿ ಧರ್ಮಭೂಯಿಷ್ಠನಾಗಿದ್ದ, ಪುಣ್ಯಾದಿಗಳ ಸಂಗ್ರಹವನ್ನೇ ಮಾಡಿದ್ದ, ಪ್ರಜೆಗಳನ್ನ ಸರಿಯಾದ ರೀತಿಯಲ್ಲೇ ಬೆಳೆಸಿದ್ದ. ಆದರೂ ಕೂಡ ತಾನು ವಾನಪ್ರಸ್ಥನಾದಾಗ ತಾನು ಪರಮ ಭಕ್ತ, ಪರಮಾತ್ಮನಲ್ಲಿ ಭಕ್ತಿಯನ್ನ ಹೊಂದಿದವನಾಗಿ ಕರ್ತವ್ಯ ವಿಮುಖನಾಗದೆ ಕರ್ತವ್ಯದಲ್ಲಿ ಕರ್ತವ್ಯ ನಿಷ್ಠನಾಗಿ ಧರ್ಮ ಸಾಧಕನಾಗಿ ಹೀಗೆಲ್ಲ ಇದ್ದೇನೆ ಅನ್ನುವ ಒಂದು ದರ್ಪ ಅವನೊಳಗಿತ್ತು. ಆದ್ರಿಂದಲೇ ಬಂದಂಥ ಅಗಸ್ತ್ಯರನ್ನ ಅವನು ಕಾಣದೆ ಹೋದ. ಅಂದ್ರೆ ಕಂಡು ಆ ಕಾಲಕ್ಕೆ ಮಾಡಬೇಕಾದ ಸತ್ಕಾರವನ್ನ ಮಾಡದೆ ಹೋದ. ಆದ್ರಿಂದಲೇ ಅವನು ಶಕ್ತನಾದ. ಈಗ ಇವನಿಗೆ ಮೃತ್ ಯಾವುದು? ಗಜೇಂದ್ರ ಎಂಬ ಚರ್ಮ, ಅದರಿಂದ ಉಪಲಿಪ್ತನಾಗಿದ್ದಾನೆ. ಯಾರು? ಇಂದ್ರದ್ಯುಮ್ನ. ಆದ್ರೆ ನಿಜವಾಗಿ ಅವನು ಇಂದ್ರದ್ಯುಮ್ನನೂ ಅಲ್ಲ, ಅವನು ನಿಜವಾಗಿ ಗಜೇಂದ್ರನೂ ಅಲ್ಲ. ಹಾಗೆ ಆ ಉಪಲಿಪ್ತವಾಗಿರುವಾಗ ಅವನೊಳಗೆ ಕೊನೆಯದಾಗಿ ನಾವು ನೋಡೋದು ಎಲ್ಲಿಯವರೆಗೆ ಮೊಸಳೆ ಕಾಲು ಹಿಡಿದು ಎಳೆಯುತ್ತೆ ನೀರಿನ ಒಳಕ್ಕೆ, ಈ ಕಡೆ ಅವನ ಕಡೆಯವರು ಹೊರಕ್ಕೆ ಎಳೀತಾರೆ. ಕೊನೆಗೆ ಎಲ್ಲರೂ ಬಿಟ್ಟು ಹೋದ್ಮೇಲೆ ಇವನು ತಾನೇ ಮಣ್ಣಿನ ಕಡೆಗೆ ಎಳ್ಕೊತಾನೆ ತನ್ನ ಶರೀರನ. ಅಷ್ಟೇ ನೀರಿನ ಕಡೆಗೆ ಎಳೆಯುತ್ತೆ ಮೊಸಳೆ. ಈ ಹೋರಾಟ, ಈ ಸಂಘರ್ಷ, ಇದನ್ನೇ ನಾವು ಸಾಧನಾ ಮಾರ್ಗ ಅಂತ ಭಾವಿಸಿಕೊಂಡಾಗ, ಅಂದ್ರೆ ಅದಕ್ಕೊಂದು ತಾತ್ವಿಕ ವಿಶ್ಲೇಷಣೆ ಮಾಡಿಕೊಂಡಾಗ ಸಾಧನೆ ಏನು ಸುಲಭವಾಗಲ್ಲ. 2 ನಿಮಿಷ ಕಣ್ಣು ಮುಚ್ಚಿ ನಾನು ಧ್ಯಾನ ಮಾಡ್ತೀನಿ ಅನ್ನಕ್ಕಾಗಲ್ಲ. 5 ನಿಮಿಷ, 10 ನಿಮಿಷ ಬಿಡಿ, 2 ನಿಮಿಷ ದೇವರ ದೀಪ ಹಚ್ಚುವಷ್ಟು ಕಾಲ ಕೇಂದ್ರೀಕರಿಸ್ತೇನೆ ಮನಸ್ಸನ್ನ ಅನ್ನಲು ಆಗದಷ್ಟು ಚಂಚಲತೆ ಈ ಎದರೊಳಗೆ ಪ್ರಕೃತಿ ಒಳಗಿದೆ, ಪ್ರಕೃತಿ ನಿರ್ಮಿಸಿರುವ ಮನಸ್ಸಿನೊಳಗಿದೆ. ಹಾಗಿರುವಾಗ ಈ ಹೋರಾಟ ಇದೆಯಲ್ಲ, ಆ ಹೋರಾಟವನ್ನ ಇಲ್ಲಿ ನಾವು ಅದರ ಜೊತೆಯಲ್ಲಿ ಇದು ಮಾಡಿಕೊಂಡಾಗ ನಮಗೆ ಗೊತ್ತಾಗತ್ತೆ, ಏನಪ್ಪ ಸಾಧನಾ ಮಾರ್ಗದಲ್ಲಿ ಇಷ್ಟೆಲ್ಲ ಹೋರಾಟ ನಡೆಯುವಾಗ
ಕೊಟ್ಟ ಕೊನೆಯದಾಗಿ ಅವನಿಗೆ ಅರಿವಿಗೆ ಬಂತು, ಏನು, ನಾನು ಪರಮಾತ್ಮನನ್ನ ಆಶ್ರಯಿಸಬೇಕು. ನನ್ನ ಬಂಧು ಬಾಂಧವರು, ನನ್ನ ಪೋಷಕರು ನನಗೆ ಉಘೆ ಅನ್ನುವವರು. ನೋಡಿ, ಇದು ರಾವಣಾದಿಗಳ ವಿಷಯ ತಗೊಳ್ಳಿ, ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ವಿಷಯ ತಗೊಳ್ಳಿ, ಎಲ್ಲರಿಗೂ ಕಂಸನನ್ನ ತಗೊಳ್ಳಿ, ಎಲ್ಲರಿಗೂ ಉಘೆ ಉಘೆ ಅನ್ನುವ ವಂದಿಮಾಗಧರು ಎಲ್ಲ ರಾಜರಿಗೆ ಇರ್ತಾರೆ. ಆದರೆ ಇವರು ಮಂತ್ರಿಗಳಾಗಬಾರ್ದು, ವಂದಿಮಾಗಧರು ಮಂತ್ರಿಗಳಾಗಬಾರ್ದು. ನಮ್ಮ ಮಹಾರಾಜರು ಅದಕ್ಕೆ ಅವರನ್ನ ಬೈಯೋದಕ್ಕೆ ಒಂದಷ್ಟು ಜನರನ್ನ ನಿಯೋಗಿಸ್ಕೊಂಡಿದ್ರು ಅಂತ ನಮ್ಮ ಮನೇಲಿ ಅಜ್ಜಿ ಹೇಳ್ತಿದ್ರು. ಅಂದ್ರೆ ಬರೀ ಸ್ತುತಿ ಪಾಠ ಇದ್ದಾಗ ಏನಾಗುತ್ತೆ, ನಮ್ಮನ್ನ ಕುರಿತು ನಾವು ಯೋಚನೆ ಮಾಡ್ಕೊಳಕ್ ಆಗಲ್ಲ. ಹಾಗೆ ನಮ್ಮನ್ನ ಕುರಿತು ಯೋಚನೆ ಮಾಡ್ಕೋಬೇಕಾದ್ರೆ ಒಳಗಡೆಗೆ ಪರ್ಯಾಲೋಚನೆ ಮಾಡಿಕೊಳ್ಳುವುದಕ್ಕೆ ಅವಕಾಶ. ಹಾಗಾಗಿ ಇವನಿಗೂ ಕೂಡ ಬೇಕಾದಷ್ಟು ಜನ ಬಲಶಾಲಿಗಳಾದಂಥವರು ಇದ್ರು, ಸೇವಕ ವರ್ಗ ಇದ್ರು, ಮಂತ್ರಿಗಳಿದ್ರು, ಇಷ್ಟಪಡುವಂತಹ ಕರೇಣುಗಳು, ಆನೆಗಳು, ಹೆಣ್ಣಾನೆಗಳು ಎಲ್ಲ ಇದ್ವು. ಆದರೆ ಎಲ್ಲ ಒದರಿ ಹೋಗುವಾಗ ಯಾವುದು ಶಾರೀರಿಕವಾದ ಬಂಧ ಬಲಿಷ್ಠವಾದ್ದು ಅಂತ ನಂಬಿದ್ದ ಅದೆಲ್ಲ ಕಳ್ಕೊಳ್ಳೋದಿದೆಯಲ್ಲ. ನಾವು ಯಾವುದನ್ನ ನೋಡಿದ್ವಿ, ಪಾಂಚಭೌತಿಕವಾದ ಪೃಥ್ವಿ ಅಪ ತೇಜೋ ವಾಯು ಅನಿಲ ಥಮ್ ಅನ್ನುವ ಮಂತ್ರದಲ್ಲಿ ಆ ಒಂದು ಬಂಧ, ಅದರಿಂದ ಬಿಡುಗಡೆ ಹೊಂದುವಂತ ಒಂದು ಸಾಧನೆ. ಹಾಗೆ ಸಾಧನೆ ಮಾಡಿದಾಗ ಅವನಿಗೆ ಕೊಟ್ಟ ಕೊನೆಯದಾಗಿ ನೆನಪಾಯ್ತು, ಕೊನೆಯಲ್ಲಿ ನೆನಪಾಯ್ತು, ನಾನು ಪರಮಾತ್ಮನನ್ನ ಧ್ಯಾನಿಸಬೇಕು, ಪರಮಾತ್ಮನನ್ನ ಕುರಿತು ಚಿಂತಿಸಬೇಕು, ಪರಮಾತ್ಮನ ಸ್ತೋತ್ರ ಮಾಡಬೇಕು. ಅದಕ್ಕೆ ತಾನು ಹಿಂದಿನ ಜನ್ಮದ ಎಲ್ಲ ಸ್ಮರಣೆ, ಅದನ್ನು ಹೇಳ್ಕೊಂಡಿದ್ದೇವೆ, ಸ್ಮೃತ್ಯ ಸ್ಮಾರಗ್ ನೆನ್ನೆ ಹೇಳುವಾಗ ಆ ಸ್ಮೃತಿ ಬಂದು ಅವನಿಗೆ ಸ್ತೋತ್ರ ಮಾಡಲಿಕ್ಕಾಯ್ತು, ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಆಯ್ತು. ಆ ರೀತಿಯಲ್ಲಿ ಇಲ್ಲಿ ಯಥಾಯೇವ ಬಿಂಬಂ ಹೃದಯ ಉಪಲಿಪ್ತಂ, ಅದೇ ರೀತಿಯಲ್ಲಿ ನೆನ್ನೆನೆ ನೋಡಿದಂತೆ ಜಡಭರತನೂ ಕೂಡ ಆ ಜಿಂಕೆಯ ಶರೀರದಲ್ಲಿ ಇದನ್ನ ನೆನಪು ಮಾಡ್ಕೊಂಡ. ಇನ್ನು ನಾವು ಭಾಗವತದ ತತ್ವಗಳನ್ನ ಪರಿಶೀಲನೆ ಮಾಡ್ತಾ ಬಂದ್ರೆ, ಅಜಮೇಳ ಅವನನ್ನ ಯಮದೂತರು ಬಂದು ಹಿಡಿದಾಗ ಕಂಗೆಟ್ಟ, ಕಿರ್ಚಿದ, ಅರಚಿದ, ಭೌತಿಕವಾದ ಸಂಬಂಧಗಳನ್ನ ನೆನಪು ಮಾಡ್ಕೊಂಡ. ಯಾವಾಗ ಅವನು ತನ್ನ ಮಗನಾದ ನಾರಾಯಣ ಅನ್ನುವ ಹೆಸರನ್ನ ಕೂಗಿದ, ಆಗ ವಿಷ್ಣುದೂತರು ಬಂದರು. ವಿಷ್ಣುದೂತರು ಮತ್ತು ಯಮದೂತರ ನಡುವೆ ಭರ್ಜರಿಯಾದ ಸಂಭಾಷಣೆ ನಡೀತು. ವಿಷ್ಣುದೂತರು ಬಂದ ತಕ್ಷಣ ಅವನ ಮನಸ್ಸಿನಲ್ಲಿ ಈ ಯಮದೂತರು ಹಿಡಿದಾಗ ಆಗ್ತಾ ಇತ್ತಲ್ಲ ಏನು ಭಯಂಕರ ಉರಿ, ಭಯಂಕರ ಹಿಂಸೆ, ಸಂಕಟ, ತಾಳಲಾರದ ಬಾಧೆ, ಆ ಎಲ್ಲ ಬಾಧೆಗಳು ವಿಷ್ಣುದೂತರ ಆಗಮನ ಮಾತ್ರದಿಂದ ಶಾಂತ ಆಗ್ಬಿಡ್ತು. ಅಲ್ಲೇ ಅವನು ಹೇಳ್ತಾನೆ, ಅಬ್ಬಾ ಸತ್ಸಂಗದ ಮಹಿಮೇನೆ ಅಂತ. ಸಜ್ಜನರು ಬಂದ್ರೆ ಯಾವ ರೀತಿ ತತ್ಕ್ಷಣದಲ್ಲಿ ಒಂದು ಅಮೃತ ಭಾವ, ಒಂದು ಪ್ರಶಾಂತ ಭಾವ ಅನ್ನುವುದನ್ನ ಅನುಭವಿಸ್ತಾನೆ. ಕೊನೆಗೆ ಅವರಿಬ್ಬರ ಸಂಭಾಷಣೆಗಳ ಮೂಲಕ ಅವನಲ್ಲಿ ಇದಕ್ಕೆ ನೋಡಿ ಹೇಳಿದ್ದು, ಅಂದ್ರೆ ಸ್ತುತಿ ಒಂದೇ ಸಾಲದು, ನಿಂದಾ ಸ್ತುತಿಗಳಲ್ಲಿ ನಮ್ಮನ್ನ ನಾವು ಪರ್ಯಾಲೋಚನೆ ಮಾಡಿಕೊಳ್ಳುವ ಸ್ಥಿತಿ ಬಂದಾಗ ಆಗ ಅವನಿಗೆ ಗೊತ್ತಾಯ್ತು, ತಾನು ಎಂಥವನಾಗಿದ್ದೆ, ಯಾವ ನೆಲೆಯಲ್ಲಿದ್ದೆ. ಷಟ್ಕರ್ಮ ನಿರತನಾಗಿ, ಉತ್ತಮವಾದಂತಹ ವೇದಾಂಗ ಪಂಡಿತನಾಗಿ, ಉತ್ತಮ ಗೃಹಸ್ಥನಾಗಿ, ಸದ್ಧರ್ಮನಿಷ್ಠನಾಗಿದ್ದಂಥವನು ತಾನು ಈ ರೀತಿಯಾದ ಮೋಹಜಾಲದಲ್ಲಿ ಬಿದ್ದು ಬಿಟ್ಟೆನಲ್ಲ, ಇದರಿಂದ ತಾನು ಮುಕ್ತನಾಗಬೇಕು. ಈ ಒಂದು ಅರಿವು ಅವನಿಗೆ ಬಂತು. ಯಾವಾಗ ವಿಷ್ಣುದೂತರ ಬಲ ಜಾಸ್ತಿಯಾಗಿ ಯಮದೂತರು ಬಿಟ್ಟೋದ್ರು, ವಿಷ್ಣುದೂತರು ಬಿಟ್ಟೋದ್ರು. ಆಗ ಇವನೇನು ಮಾಡ್ದ, ಸೀದಾ ಗಂಗಾ ತೀರಕ್ಕೆ ಬಂದು ತನ್ನಲ್ಲಿ ಆಗಿದ್ದಂತಹ ಎಲ್ಲ ಲೋಪದೋಷಗಳನ್ನ ಮೃದಯ ಉಪಲಿಪ್ತಂ ಸುಧಾಂತಂ, ತಾನು ಯಾವ ಒಂದು ಕಾಮಾದಿಗಳ ವಶನಾಗಿ ತನ್ನಲ್ಲಿದ್ದ ಎಲ್ಲ ಗುಣಗಳನ್ನ ಕಳೆದುಕೊಂಡಿದ್ದ, ಅದನ್ನ ತನ್ನ ಸಾಧನೆಗಳಿಂದ ಸುಧಾಂತಂ ಚೆನ್ನಾಗಿ ತೊಳಕೊಂಡ. ಹಾಗೆ ಚೆನ್ನಾಗಿ ತೊಳಕೊಂಡಿದ್ದರಿಂದ ತನ್ನ ಒಳತತ್ವದ ಅರಿವನ್ನ ಅವನು ಪಡೆದ. ಈ ರೀತಿ ನಿದರ್ಶನಗಳನ್ನ ನಾವು ಭಾಗವತದಲ್ಲಿ ನೋಡ್ತೇವೆ. ಆದ್ರಿಂದ ಸಾಧನೆ ಏನಪ್ಪ ಮಾಡುತ್ತೆ ಅಂದ್ರೆ, ನಮ್ಮನ್ನ ಮೆತ್ತಿರುವಂತ ಈ ಪಂಚಭೂತಾತ್ಮಕವಾದ, ಪಂಚತನ್ಮಾತ್ರಾತ್ಮಕವಾದ ಸೆಳೆತಗಳು
ಅದರಿಂದ ಉಂಟಾಗಿರುವಂತಹ ಬಂಧಗಳು, ಅದರಿಂದ ಉಂಟಾಗಿರುವಂತಹ ಕಲ್ಮಶಗಳು ಅಂದ್ರೆ ಕಾಮ ಕ್ರೋಧ ಲೋಭ ಮೋಹಾದಿ ಇವುಗಳನ್ನ ತೊಳೆದುಕೊಂಡಾಗ ಇದು ತಾನೇ ಮೂಲ ಸ್ವರೂಪ ಅರಿವಾಗತ್ತೆ ಅನ್ನುವುದನ್ನ. ಆದ್ದರಿಂದ ಇಲ್ಲಿ ಹೇಳುವಾಗ ಆತ್ಮತತ್ವಂ ಪ್ರಸಮೀಕ್ಷ್ಯ ಅಂತ ಹೇಳ್ತಾ ಇದ್ದಾರೆ. ಆತ್ಮತತ್ವಂ ಪ್ರಸಮೀಕ್ಷ್ಯ ಅನ್ನುವಾಗ ಈ ಸಾಧನಾ ಮಾರ್ಗದಲ್ಲಿ ಆತ್ಮತತ್ವವನ್ನ ತಾನು ತಿಳಿದುಕೊಂಡು ಸರಿಯಾಗಿ ಪ್ರಸಮು ಈಕ್ಷ್ಯ, ಈಕ್ಷ್ಯ ಅಂದ್ರೆ ನೋಡುದು. ನೋಡುದು ಅನ್ನುವಾಗ ಕೇವಲ ಕಣ್ಣು ಮಾತ್ರ ಅಲ್ಲ, ಎಲ್ಲ ಇಂದ್ರಿಯಗಳಿಗೂ ಚಕ್ಷು ಅಂತಾನೆ ಇದೆ. ಆದ್ರಿಂದಲೇ ನಾವು ಹೇಳುವಾಗ ಮಾಡಿ ನೋಡು, ಹೇಳಿ ನೋಡು, ಕೇಳಿ ನೋಡು, ಎಲ್ಲದರ ಜೊತೆಯಲ್ಲಿ ನೋಡು ಎಂಬುದನ್ನು ಸೇರಿಸಿಕೊಳ್ಳುವುದು. ನೋಡು ಅಂದ್ರೆ ಅರಿವು ಅಂತ. ಯಾವ ಯಾವುದರ ಅರಿವು? ಕಣ್ಣಿನಿಂದ ಬರುವ ಅರಿವು, ಕಿವಿಯಿಂದ ಬರುವ ಅರಿವು, ಬಾಯಿಂದ ಬರುವ ಅರಿವು, ಈ ಎಲ್ಲ ಅರಿವು ಅವುಗಳನ್ನ ಇವನೇನು ಮಾಡ್ದ? ಧ್ಯಾನ ಮಾಡ್ದ, ಮನನ ಮಾಡ್ದ, ಚಿಂತನ ಮಂಥನ ಮಾಡ್ದ. ಇದರ ಒಂದು ಸಾರ ಏನು, ಇದರ ತತ್ವ ಏನು ಅನ್ನುವುದನ್ನ ಕುರಿತು ಚಿಂತನ ಮಂಥನ ಮಾಡಿದ ಮೇಲೆ ಅವನು ಒಳಗಡೆ ತಾನು ಬೆಳೆಯುವುದಕ್ಕೆ ಬೇಕಾದ ಸಾಧನೆಗಳನ್ನ, ಪ್ರಾಣಾಯಾಮಾದಿ ಸಾಧನೆಗಳನ್ನ, ಇನ್ನೂ ಮೊದಲು ಹೇಳಿದಂತೆ ಹಿಂದಿನ ಮೊದಲನೇ ಅಧ್ಯಾಯದಲ್ಲೇ ಹೇಳಿದಂತೆ ಯಾವುದು? ಯೋಗ, ಭಕ್ತಿ, ಧ್ಯಾನ, ಕರ್ಮ, ಈ ಮಾರ್ಗಗಳಲ್ಲಿ ತನಗೆ ಹಿತಕರವಾದಂತಹ ಒಂದು ಮಾರ್ಗವನ್ನ ಆಶ್ರಯಿಸಿಕೊಂಡು ಸಾಧನೆಯನ್ನ ಮಾಡ್ತಾ ಇರುವಾಗ ಅವನಲ್ಲಿ ಒಂದೊಂದೇ ಭಾಗ ಶುದ್ಧ ಆಗ್ತಾ ಬಂತು. ಈಗ ಇಷ್ಟು ದೊಡ್ಡ ವಿಗ್ರಹನ ಒಂದೇ ಸಲಿ ಶುದ್ಧ ಮಾಡಿಬಿಡಕ್ಕಾಗಲ್ಲ. ಇನ್ನು ನೋಡಿ, ಉದಾಹರಣೆಗೆ ಹೇಳೋದು, ಒಂದು ಕಲ್ಲಿದೆ. ಕಲ್ಲು ವಿಗ್ರಹವಾಗಿ ದೇವಾಲಯದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗುವಲ್ಲಿಯವರೆಗೆ ಎಷ್ಟು ರೀತಿಯ ಪರಿವರ್ತನೆಗಳನ್ನ ಹೊಂದುತ್ತಾ ಬರುತ್ತೆ. ಅದರ ಮೇಲೆ ಎಷ್ಟು ಜನರು ಸವಾರಿ ಮಾಡ್ತಾರೆ, ಎಷ್ಟು ಕುಟ್ತಾರೆ, ಎಷ್ಟು ಬಡಿತಾರೆ, ಎಷ್ಟು ಕೆತ್ತುತ್ತಾರೆ. ಅದಾದ್ಮೇಲೆ ಅದನ್ನೇನ್ ಮಾಡ್ತಾರೆ? ಜಲಾವಾಸ ಮಾಡಿಸ್ತಾರೆ, ಕ್ಷೀರಾವಾಸ ಮಾಡಿಸ್ತಾರೆ, ಧಾನ್ಯವಾಸ ಮಾಡಿಸ್ತಾರೆ, ಬೇರೆ ಬೇರೆ ಜಾಗ ಇದರೊಳಗೆ ಎಲ್ಲ ಮಂತ್ರಪೂರ್ವಕವಾಗಿ ಅಷ್ಟೆಲ್ಲ ಮಾಡಿ ಶುದ್ಧ. ಇದೆಲ್ಲ ನಾವು ಹೇಳ್ಕೊಳ್ತಿರೋದು ಈ ಸಾಧನೆಗಳ ಅವಶ್ಯಕತೆ. ಸಾಧನೆಗಳ ಅವಶ್ಯಕತೆಯಿಂದ ಶುದ್ಧ ಮಾಡ್ಕೊಳ್ತಾ ಒಂದೇ ಸಲಿ ಶುದ್ಧ ಆಗ್ಲಿಲ್ಲ. ಆದ್ರಿಂದ ಜಲಾವಾಸ, ಕ್ಷೀರಾವಾಸ, ಧಾನ್ಯವಾಸ ಇತ್ಯಾದಿ ವಾಸಗಳನ್ನ ಮಾಡಿಸ್ತಾ ಮಂತ್ರಪೂರ್ವಕವಾಗಿ ಅದನ್ನ ಶುದ್ಧ ಮಾಡ್ತಾ ಕೊಟ್ಟ ಕೊನೆಯದಾಗಿ ಅದರಲ್ಲಿ ಪ್ರಾಣ ಪ್ರತಿಷ್ಠಾಪನೆ, ಮಂತ್ರಪೂರ್ವಕ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದನ್ನ ಮೂಲ ವಿಗ್ರಹದಲ್ಲಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡುವಂಥದ್ದು. ಆಗ ಅದಕ್ಕೆ ದೈವತ್ವ. ಅದೇ ರೀತಿಯಲ್ಲಿ ಒಂದು ಚಿತ್ರ ಮನಸ್ಸಿಗೆ ಬರಕ್ ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಾವು ಸಾಧನೆ ಮಾಡ್ಕೊಳ್ತಾ ಹೋಗುವಾಗ ಒಂದೊಂದು ವಾಸಗಳು, ಅಂದ್ರೆ ಈಗ ಜಲಾವಾಸ, ಕ್ಷೀರಾವಾಸ ಅನ್ನುವಂತೆ ವಿಗ್ರಹಕ್ಕೆ ನಮ್ಮ ಒಂದು ಈ ವಿಗ್ರಹ, ಈ ಬಿಂಬ ಅದನ್ನ ಶುದ್ಧ ಮಾಡ್ಕೊಳ್ಳೋದಕ್ಕೆ ಒಂದೊಂದೇ ಸಾಧನೆಗಳನ್ನ ಹಂತ ಹಂತವಾಗಿ ಮಾಡ್ಕೊಳ್ತಾ ನಾವು ಶುದ್ಧರಾಗ್ತಾ ಬಂದಾಗ ಏನಾಗುತ್ತೆ? ನಮ್ಮ ಶರೀರದಲ್ಲಿ ಬಾಧಿಸುತ್ತಾ ಇರುವಂತ ರಜಸ್ಸು ತಮಸ್ಸುಗಳು ದೂರವಾಗಿ ಕೇವಲ ಶುದ್ಧ ಸತ್ವ ಮಾತ್ರ ಉಳಿಯುತ್ತೆ. ಹಾಗೆ ಶುದ್ಧ ಸತ್ವ ಇದೆಯಲ್ಲ, ಅದನ್ನ ನಾವು ಸೃಷ್ಟಿ ಮೂಲದಿಂದ ಹೇಳಿದ್ದೇವೆ. ಅದು ಪ್ರಕರ್ಷಮಾನವಾದ ಬೆಳಕು. ಪ್ರಕರ್ಷಮಾನವಾದ ಆದ್ರೆ ಪ್ರಶಾಂತವಾದ ಬೆಳಕು. ಚುಚ್ಚುವ, ಬಾಧಿಸುವ ಬೆಳಕಲ್ಲ, ಶಾಖವನ್ನು ಕೊಡುವ ಬೆಳಕಲ್ಲ, ತಂಪಾದ ಬೆಳಕು. ಅಂಥ ಒಂದು ಬೆಳಕು ಬಂದಾಗ ಏನ್ ಮಾಡ್ತಾರಂತೆ? ಇದು ಕೂಡ ನಾವು ಪತಂಜಲಿ ಯೋಗ ಸೂತ್ರದಲ್ಲಿ ನೋಡ್ತೇವೆ. ಸ್ಥಾನಿ ಉಪನಿಮಂತ್ರಣೆ. ಸ್ಥಾನಿ ಅಂದ್ರೆ ಆಯಾಯ, ಇದು ಹೇಳ್ಕೊಂಡಿದ್ದೇವೆ. ಇವತ್ತು ಸೂತ್ರದ ವಿವರಣೆಯೊಡನೆ ಹೇಳ್ತಿದ್ದೀನಿ ಅಷ್ಟೇ. ಸ್ಥಾನಿ ಅಂದಾಗ ಆಯಾಯ ಸ್ಥಾನ ಅಂದ್ರೆ ಗಂಧರ್ವ ಲೋಕ, ಯಕ್ಷಲೋಕ, ಕಿನ್ನರ, ಆಯಾಯ ಸ್ಥಾನದವರು ಇವನ ಒಂದು ತೇಜಸ್ಸನ್ನ ನೋಡಿ ಇವನು ಸಾಧನೆ ಮಾಡಿ ರಜಸ್ತಮಸ್ಸು ಶೂನ್ಯನಾಗಿ ಶುದ್ಧಾಂತಃಕರಣನಾಗಿ ಶುದ್ಧ ಬೆಳಕಿನಿಂದ ಬೆಳಗುತ್ತಾ ಇದ್ದಾನಲ್ಲ. ಮೇಲೆ ಹೇಳಿದಂತೆ ಸುಧಾಂತಂ,
ಧಾಂತಂ ಅಂದ್ರೆ ಧೌತಂ ಅಂತ, ಧೌತ ತೊಳೆಯೋದು, ಸು ಅಂದ್ರೆ ಚೆನ್ನಾಗಿ ಚೆನ್ನಾಗಿ ತೊಳೆದು ತೇಜೋಮಯನಾಗಿ ಬೆಳಗುತ್ತಾ ಇದ್ದಾನಲ್ಲ, ಅವನ ಬೆಳಕನ್ನ ನೋಡಿ ಬನ್ನಿ ಬನ್ನಿ ಅಂತ ಸ್ವಾಗತಿಸ್ತಾರೆ. ನೋಡಿ ನಮ್ಮ ಒಂದು ದೇಶದೊಳಗೆ, ನಮ್ಮ ಒಂದು ಲೋಕದೊಳಗೆ ಎಂಥ ಅದ್ಭುತವಾದ ರಥ ಇದೆ ನೋಡಿ, ಎಂಥ ಅದ್ಭುತವಾದ ಅರಮನೆ ಇದೆ ನೋಡಿ, ಎಂಥ ಅದ್ಭುತವಾದ ಉದ್ಯಾನವನ ಇದೆ ನೋಡಿ, ಇಲ್ಲಿ ಎಂಥ ವಿಶಿಷ್ಟವಾದ ಫಲಗಳಿದೆ, ಬನ್ನಿ ಅಂತ ಪ್ರತಿಯೊಬ್ಬರೂ ಕರೀತಾರೆ. ಸ್ಥಾನಿ ಉಪನಿಮಂತ್ರಣೆ, ಹಾಗೆ ಕರೆದಾಗ, ಅದೇ ರೀತಿಯಲ್ಲಿ ಸಾಧನೆ ಮಾಡ್ತಾ ಇರುವಾಗ ಮೂಲಾಧಾರಾದಿಗಳಲ್ಲಿ ತಾನಾಗಿ ತಾನು ಬರುವ ಸಿದ್ಧಿ, ಹಿಂದೆ ಎರಡು ಮಂತ್ರದ ಹಿಂದೆ ಹೇಳಿಕೊಂಡಿದ್ದೇವೆ. ಹಾಗೆ ಬಂದಂತಹ ಸಿದ್ಧಿಗಳ ನೆಲೆಯಲ್ಲಿ ಸಂಘ ಅಂಟುಕೊಂಡು ಬಿಟ್ರೆ, ಆ ಅಂಟಿದಾಗ ಏನಾಗುತ್ತೆ, ಸ್ಮಯ ಗರ್ವ ಬರುತ್ತೆ. ಆ ಸಂಘ ಸ್ಮಯ ಅಕಾರಣಂ, ಮೊದಲು ಅಂಟ್ಕೋಬಾರದು, ಅಂಟಿಕೊಂಡ್ರೆ ಏನು ಗರ್ವ ಬರುತ್ತೆ, ಆ ಗರ್ವಕ್ಕೆ, ಗರ್ವ ಮತ್ತು ಅಂಟು ಈ ಎರಡರ ಕಾರಣವನ್ನ ತೊಳ್ಕೊಳ್ಬೇಕು. ಅಲ್ಲಿ ನೋಡಿ ಸುಧಾಂತಂ, ಮತ್ತೆ ಅದಕ್ಕೆ ಪ್ರಸಮೀಕ್ಷ್ಯ. ಏನು ಪ್ರಸಮೀಕ್ಷ್ಯ? ಪುನಃ ಅನಿಷ್ಟ ಪ್ರಸಂಗಂ. ಆಯ್ತು, ನಾನು ಯಕ್ಷ ಕರೆದ ಹೋಗ್ತೀನಿ, ಮತ್ತೆ ವಿದ್ಯಾಧರ ಇನ್ನೂ ಎತ್ತರದವನು ಅವನು ಕರೆದ ಹೋಗ್ತೀನಿ, ದೇವ ಅವನು ಇನ್ನೂ ಎತ್ತರದವನು ಹೋಗ್ತೀನಿ, ಧ್ರುವ ಇನ್ನೂ ಹೋಗ್ತೀನಿ, ಅಲ್ಲಿ ಉದಾತ್ತವಾದದ್ದನ್ನ ಪಡಿತೀನಿ, ಹಾಗೆಲ್ಲ ಅನ್ನುಕೊಂಡಾಗ ಏನವನು ಯೋಚನೆ ಮಾಡ್ಬೇಕು, ಪುನಃ ಅನಿಷ್ಟ ಪ್ರಸಂಗಾತ್, ಮತ್ತೆ ಅನಿಷ್ಟವನ್ನ ಹೊಂದಲೇಬೇಕು. ಏನು ಅನಿಷ್ಟ? ಶರೀರ ಬೇಡ, ಈ ಭೂಲೋಕ ಬೇಡ, ಮತ್ತೆ ಬರ್ಲೇಬೇಕು. ಆ ಬ್ರಹ್ಮಭುವನ ಲೋಕ ಪುನರಾವರ್ತಿನಃ, ಅದು ಅನಿಷ್ಟ. ಅದನ್ನ ನೆನಪು ಮಾಡಿಕೊಂಡು ಅವನೇನ್ ಮಾಡ್ಬೇಕು, ಸ್ಥಾನಿ ಉಪನಿಮಂತ್ರಣೆ, ಆ ಸ್ಥಾನದಲ್ಲಿರುವವರು ಕರೆದರೆ ಅದರ ಕಡೆಗೆ ತಾನು ಗಮನವನ್ನ ಕೊಡಬಾರದು ಅನ್ನುವುದಾಗಿ ಈ ಪತಂಜಲಿಗಳ ಯೋಗ ಸೂತ್ರದಲ್ಲಿ ನಾವು ನೋಡ್ತೇವೆ. ಹಾಗೆ ಹೇಳುವಾಗ ಯಾರು ಈ ಸಾಧಕ ಈ ಒಂದು ನೆಲೆ ಮುಟ್ಟಿದಾನೆ, ಯಾವ ನೆಲೆ? ಈ ರಜಸ್ತಮಸ್ಸುಗಳನ್ನ ಕಳೆದುಕೊಂಡ ಕೇವಲ ಶುದ್ಧ ನೆಲೆ ಮುಟ್ಟಿದಾನಲ್ಲ, ಅವರಲ್ಲಿ 4 ಹಂತವನ್ನ ಹೇಳ್ತಾರೆ. ಒಂದು ಪ್ರಥಮ ಕಲ್ಪಿಕಾ ಅಂತ. ಆ ಪ್ರಥಮ ಕಲ್ಪಿಕಾ ಅಂದ್ರೆ ಯಾವ ಮಂತ್ರ ನಮಗೆ ನೀಹಾರ ಇವುಗಳನ್ನ ಹೇಳ್ತು, ಆ ರೀತಿಯಾದ ಅನುಭೂತಿಯನ್ನ ಹೊಂದಿದವನು. ಈ ಒಂದೊಂದು ಅನುಭೂತಿನೂ ಬಿಟ್ಟಿ ಅಲ್ಲ ನೋಡಿ, ನೀಹಾರ, ಧೂಮ, ಅರ್ಕ, ಅನಿಲ, ಅಷ್ಟರಲ್ಲೇ ನಮಗೆ ಸಂಘ. ನಾನು ಪಡೆದಿದ್ದೇನೆ, ನಾನು ಸಾಧನೆಯನ್ನ ಮಾಡಿದ್ದೇನೆ. ನಾಮದೇವನ ಉದಾಹರಣೆ, ನಾಮದೇವ ದೇವರ ಜೊತೆ ಮಾತಾಡ್ತಾ ಇದ್ದ, ಆದ್ರಿಂದ ನಾನು ಭಕ್ತ, ನನಗೆ ಗೊತ್ತಿದೆ. ಆದರೆ ಭಗವಂತ ಅವನ ಭಕ್ತಿಯನ್ನ ಸ್ವೀಕರಿಸ್ಲಿಲ್ಲ. ಇಲ್ಲ, ನೀನು ಭಕ್ತನಲ್ಲ, ನೀನು ಗುರುಕುಲ ವಾಸ ಮಾಡ್ಬೇಕು, ಗುರುವಿನಿಂದ ತತ್ವಸ್ವರೂಪ ತಿಳ್ಕೊಳ್ಬೇಕು, ಹೋಗು ಗುರುವಿನ ಹತ್ತಿರ. ಆಗ್ಲೂ ಹಿಂತಿರುಗಿ ಬಂದ, ಗುರುಮನೆಯಲ್ಲಿ ವಾಸ ಮಾಡಿ ತತ್ವ ತಿಳಿದಿದ್ದೀನಿ, ಈಗ ಇನ್ನೂ ನೀನು ಪಕ್ವಾಗಿಲ್ಲ, ಹೋಗು ಗೋರಾ ಕುಂಬಾರನ ಹತ್ತಿರ, ಅಂದ್ರೆ ಸತ್ಸಂಗದಲ್ಲಿ ವಾಸ ಮಾಡಿ ಆ ರೀತಿಯಾಗಿ ಇಲ್ಲಿ ನೀಹಾರ ಇತ್ಯಾದಿಗಳು ಬಂದಾಗ, ನೀಹಾರ, ಧೂಮ, ಅರ್ಕ ಇತ್ಯಾದಿಯಾದ ಒಂದು ಬೆಳಕಿನ ಅನುಭೂತಿ ಉಂಟಾದಾಗ ಅದರಲ್ಲಿ ಸಂಘ ಬಂತು ಅಂದ್ರೆ ಸ್ಮಯ ಗರ್ವನು ಬಂದು ಬಿಡುತ್ತೆ. ಇದಕ್ಕೆ ನಾವು ಬಹಳ ಹಿಂದೆ ಮರ್ತೋಗಿರೋ ಸಾಧ್ಯತೆ ಇದೆ. ಸ್ವರ್ಣಕೇಶಿ ಎನ್ನುವಂತಹ ಒಬ್ಬ ಋಷಿಯ ಕಥೆಯನ್ನ ಹೇಳ್ಕೊಂಡಿದ್ವಿ, ನೆನಪು ಮಾಡ್ಕೊಳ್ಳೋ ಅಂದ್ರೆ ತತ್ವಕ್ಕೋಸ್ಕರ ಅಷ್ಟೇ. ಈ ಕಥೆ ಯಾವುದು ಗಜೇಂದ್ರ ಆಗ್ಲಿ, ಜಡಭರ್ತ ಜಿಂಕೆ ಆಗ್ಲಿ, ಎಲ್ಲ ಕಥಾರೂಪದಲ್ಲಿ ನಮಗೆ ತತ್ವ ಉಳಿಯುತ್ತೆ. ನಿಜವಾಗಿ ನಾವು ಆರಂಭದಲ್ಲಿ ಹೇಳಿದ್ದು ಅದೇನೆ, ಶ್ರುತಿ ಸ್ಮೃತಿಗಳಲ್ಲಿ ಇರುವಂತ ವಿಚಾರ ನಮಗೆ ಅರ್ಥ ಮಾಡಿಕೊಳ್ಳಲಾಗದ ಮಂದ ಮೇಧ. ಅದಕ್ಕೋಸ್ಕರನೇ ಪುರಾಣಗಳಲ್ಲಿ ಕಥೆಯನ್ನ ಕೊಟ್ಟಿರೋದು. ಕಥೆಯಲ್ಲಿ ಕಥೆಗೆ ನಿಂತ್ಕೋಬಾರ್ದು, ಕಥೆ ಒಳಗಿರುವ ತತ್ವದ ಕಡೆಗೆ ಹೋಗ್ಬೇಕು. ಹಾಗೆ ಈ ಸ್ವರ್ಣಕೇಶಿ ಕಥೆಗೆ ಬರೋದಾದ್ರೆ, ಸ್ವರ್ಣಕೇಶಿ ಅನ್ನುವನು ಒಬ್ಬ ದೊಡ್ಡ ಸಾಧಕ. ಹಿಮಾಲಯದಲ್ಲಿ ಸಾಧನೆ ಅಂದ್ರೆ ಇದು ಕಂಡಂಥವರು ಬರೆದಿರೋದು, ಹಾಗಾಗಿ ನಿಜವಾಗಿ ನಡೆದಂತ ಒಂದು ಘಟನೆ. ಆತ ಹಿಮಾಲಯದಲ್ಲಿ ಸಾಧನೆ ಮಾಡಿಕೊಂಡು, ಅವ್ರ ಹೆಸರು ಗೊತ್ತಿಲ್ಲ, ಕೂದಲು ಕೆಂಪಗಿತ್ತು, ಸುವರ್ಣ ತಂತೆ ಹೊಳಿತಿತ್ತು ಅಂತ ಅವರಿಗೆ ಸ್ವರ್ಣಕೇಶಿ ಅಂತ ಹೆಸರು. ಬರ್ತಾ ಇದ್ದಾರೆ, ತಾನು ಸಾಧನೆ ಮಾಡಿದ್ದೇನೆ. ಹೇಗೆ ನಮ್ಗೆ ಮಹಾಭಾರತದ ಕೌಶಿಕ ಇದ್ದಾನೆ ನೋಡಿ, ಅವನು ದೃಷ್ಟಾಂತಾನೆ.
ತಪಸ್ಸು ಮಾಡ್ತಾ ಇದ್ದ. ತಪಸ್ಸಿನಿಂದ ಎಚ್ಚರ ಆಯ್ತು. ಅವನಿಗೆ ಎಚ್ಚರ ಆಗುವ ವೇಳೆಗೆ ಅವನ ಮೈ ಮೇಲೆ ಒಂದು ಹಿಕ್ಕೆ ಬಿತ್ತು. ಸಿಟ್ಟಿನಿಂದ ತಲೆ ಎತ್ತಿ ನೋಡ್ದ. ಆ ಹಕ್ಕಿ ಸುಟ್ಟು ಭಸ್ಮ ಆಯ್ತು. ಓಹೋ, ನಾನು ಸಿದ್ಧನಾಗ್ಬಿಟ್ಟಿದ್ದೇನೆ, ನಾನು ಜ್ಞಾನವನ್ನ ಪಡೆದು ಬಿಟ್ಟಿದ್ದೇನೆ, ಆ ದೊಡ್ಡ ಜ್ಞಾನಿ ಅಂತ ಬಂದ. ಭಿಕ್ಷೆಗೆ ಬಂದ. ಎಚ್ಚರ ಆದ್ಮೇಲೆ ಹಸುವಾಗ್ತಾ ಇದೆ. ಭಗತಿ ಭಿಕ್ಷಾಂದೇಹಿ ಅಂದ. ಸ್ವಾಮಿ ಸ್ವಲ್ಪ ತಡೆಯಿರಿ ಅಂತ ಒಳಗಿನಿಂದ ಧ್ವನಿ ಬಂತು. ಏನೋ ನಿಂತ. 1 ನಿಮಿಷ 2 ನಿಮಿಷ ಬರ್ಲೇ ಇಲ್ಲ. ಭಗತಿ ಭಿಕ್ಷಾಂದೇಹಿ ಅಂದ. ಸ್ವಾಮಿ 1 ನಿಮಿಷ ಬಂದೆ, ಸ್ವಲ್ಪ ತಡ್ಕೊಳ್ಳಿ ಅನ್ನೋ ಮಾತೆ ಕೇಳಿತು. ಮತ್ತೆ ಇವನು ಒಂದ್ ಸ್ವಲ್ಪ ನೋಡ್ದ, ಮತ್ತು ಬರ್ಲಿಲ್ಲ. ಸಿಟ್ಟಿನಿಂದ ಜೋರು ಬಂದು ಭಗತಿ ಅಂದ. ಆ ವೇಳೆಗೆ ಆಕೆ ಭಿಕ್ಷೆ ಕೈಯಲ್ಲಿ ಹಿಡ್ಕೊಂಡು ಬಂದ್ಲು. ಬರುವಾಗ ಇವನು ಖಂಡಾಮಂಡಲ ಕೋಪದಿಂದ ಕಣ್ಣರಳಿಸಿ ಆಕೆಯನ್ನ ನೋಡ್ತಾ ಇದ್ದಾನೆ. ಆಕೆ ಅಂದ್ಲು, ಸ್ವಾಮಿ ನಿಮ್ಮ ಈ ಕೋಪದ ಕಣ್ಣಿಗೆ ಸುಟ್ಟು ಹೋಗುವುದಕ್ಕೆ ಕಾಡಿನ ಹಕ್ಕಿ ನಾನಲ್ಲ ಅಂದ್ಲು. ಅರೆ, ಕಾಡಿನಲ್ಲಿ ಹಕ್ಕಿ ಸುಟ್ಟಾಗ ನಾನು ಹಕ್ಕಿ ಮರ ಇಷ್ಟೇ ಇದ್ದಿದ್ದು, ಇನ್ಯಾರು ಸಾಕ್ಷಿ ಇಲ್ಲ. ಇವಳಿಗೆ ಹೇಗ್ ಗೊತ್ತಾಯ್ತು ಇದು? ಆಗ ಅವನು ತಾನು ಪಡೆದಿರುವ ಸಿದ್ಧಿಯಲ್ಲ ಅಂತ ತಿಳ್ಕೊಂಡ. ಇದೇ ಪರಾಮರ್ಶ. ಆನಂತರ ಆಕೆಯ ಬಳಿ, ಅಮ್ಮ ನಂದು ತಪ್ಪಾಯ್ತು, ನನಗೆ ಜ್ಞಾನ ಬೋಧೆ ಮಾಡು. ಇದೆಲ್ಲ ನಿಮಗೆ ಗೊತ್ತಿರೋ ಅಂಥದ್ದು. ಯಾಕೆ ಹೇಳ್ತಿರೋದಂದ್ರೆ, ಸಣ್ಣ ಸಣ್ಣ ಸಿದ್ಧಿ ಬಂದಾಗ ಸಂಘ ಬರುತ್ತೆ, ಸಂಘದಿಂದ ಸ್ಮಯ ಬರುತ್ತೆ. ಸ್ಮಯ ಅಂದ್ರೆ ಗರ್ವ ಬರುತ್ತೆ. ಅದಕ್ಕೆ ನಾವು ಕೊಟ್ಕೊಳ್ಬಾರ್ದು. ಸಂಘ ಸ್ಮಯ ಅಕಾರಣ. ಹಾಗೆ ಈ ಸ್ವರ್ಣಕೇಶಿ ಮಧ್ಯದಲ್ಲಿ ಅಲ್ಲಿ ಕರ್ಕೊಂಡು ಹೋಗಿದ್ದೆ. ಸ್ವರ್ಣಕೇಶಿ ತಾನು ಸಿದ್ಧಿ ಪಡ್ಕೊಂಡಿದ್ದಾರೆ, ಹಿಮಾಲಯದಿಂದ ಹೊರಟು ಬಂದಿದ್ದಾರೆ. ಒಂದು ಸ್ವಲ್ಪ ಚೇಂಜ್ಗಷ್ಟೇ. ಪಾಪ ಅವರು ಗರ್ಭದಿಂದ ಅಂತ ಬಂದಿಲ್ಲ. ಬರ್ತಾ ಇರುವಾಗ ದಾರಿಯಲ್ಲಿ ಈ ಉತ್ತರ ಭಾರತದೆಲ್ಲ ಹಳ್ಳಿಗಾಡುಗಳೆಲ್ಲ ಇದೆಯಲ್ಲ, ತುಂಬಾ ಈ ಯಾವ್ದು ಹಿಮಾಚಲ, ಉತ್ತರಾಂಚಲ ಅಲ್ಲೆಲ್ಲ, ಅಲ್ಲಿ ರೋಗದಿಂದ ಪೀಡಿತನಾದಂತ ಒಬ್ಬ ವ್ಯಕ್ತಿಯನ್ನ ಜೋಲಿ ತರ ಕಟ್ಕೊಂಡು 4-6 ಜನ ಕೋಲಿಗೆ ಕಟ್ಕೊಂಡು ದಡ ಓಡ್ತಾ ಇದ್ದಾರೆ. ಆ ವೇಳೆಗೆ ಅವ್ರಿಗೇನೋ ಅನ್ನಿಸಿ ಕೆಳಗೆ ಇಳಿಸಿ ನೋಡಿದ್ರು, ಜೋಲಿ ಕಟ್ಕೊಂಡು ಹೋಗ್ತಾ ಇದ್ದ ವ್ಯಕ್ತಿಗೆ ಜೀವ ಹೊರಟೋಗಿದೆ. ಆಗ ಎಲ್ಲರೂ ಜೋರಾಗಿ ಅಳುವುದಕ್ಕೆ ಆರಂಭ ಮಾಡಿದ್ರು. ಪಾಪ ಒಂದು ಹಳ್ಳಿಯಿಂದ ಎಷ್ಟೋ ದೂರ ಹೋಗ್ಬೇಕು ಒಬ್ಬ ವೈದ್ಯನಿಗೆ, ಹಾಗೆ ಹೋಗ್ತಾ ಇದ್ದಾರೆ. ಆ ಸಮಯಕ್ಕೆ ಸರಿಯಾಗಿ ಈ ಋಷಿ ಹಿಮಾಲಯದ ಕಡೆಯಿಂದ ಬರ್ತಾ ಇದ್ದವರು ನೋಡಿದ್ರು. ಏನಪ್ಪ, ಯಾಕೆಲ್ಲರೂ ಅಳುತ್ತಿದ್ದೀರಿ? ಈ ತರ ಇವರಿಗೆ ನಾವು ಔಷಧ ಕೊಡಿಸ್ಬೇಕು ಅಂತ ನಗರದ ಕಡೆಗೆ ಹೋಗ್ತಾ ಇದ್ವಿ, ನಾವಿಂಥ ಹಳ್ಳಿಯವರು, ದಾರಿ ಮಧ್ಯದಲ್ಲೇ ಅನಾಹುತ ಆಯ್ತು. ಋಷಿ ಏನ್ ಮಾಡಿದ್ರು, ನೋಡಿದ್ರು, ಬಗ್ಗೆ ಆ ಜೀವನ ಶರೀರದ ಒಂದು ಸ್ವರೂಪ ನೋಡಿದಾಗ ಜೀವ ಹೋಗಿದೆ ಅಂತ ಅನ್ನಿಸ್ಲಿಲ್ಲ ಅವರಿಗೆ. ವೈದ್ಯ ಗೊತ್ತಿದೆ ಅಂತಲ್ಲ, ಅಂದ್ರೆ ಶರೀರದ ಸ್ವರೂಪ ನೋಡಿದಾಗ ಜೀವ ಇನ್ನೂ ಚೈತನ್ಯವಾಗಿದೆ ಅನ್ನಿಸ್ತು. ಆದ್ರಿಂದ ಏನ್ ಮಾಡಿದ್ರು, ತಮ್ಮ ತಲೆಯಿಂದ 1-2 ಕೂದಲನ್ನ ಕಿತ್ಬಿಟ್ಟು ಇದನ್ನ ಅವನಿಗೆ ಕಟ್ಟಿಪ್ಪ, ಒಳ್ಳೇದಾಗುತ್ತೆ ಅಂತ ಹೇಳಿ ಮುಂದೆ ಹೊರಟು. ಅವರು ಆ ಕೂದಲನ್ನ ತಗೊಂಡು ಕಟ್ಟಿದ ಒಂದು 1/4 ಗಂಟೆ 1/2 ಗಂಟೆ ಎಷ್ಟೋ ಹೊತ್ತಿನಲ್ಲಿ ಆ ಮನುಷ್ಯ ಎದ್ದು ಕೂತ. ಆಗ ಹಳ್ಳಿಯವರಿಗೆಲ್ಲ ಬಹಳ ಸಂತೋಷ ಆಯ್ತು. ಅಬ್ಬಾ, ಜೀವವನ್ನ ಕೊಟ್ಟ. ಆ ಋಷಿ ಎಲ್ಲಿದ್ದಾರೆ, ಹುಡುಕು ಅಂತ ಇವರು ದಡ ಬಂದ್ರು. ತುಂಬಾ ದೂರ ಏನು ಹೋಗಿರ್ಲಿಲ್ಲ. ಋಷಿ ಒಂದು ಮರದಡಿಯಲ್ಲಿ ಕೂತಿದ್ರು. ಅವರಿಗೆ ಎಲ್ಲರೂ ಕೃತಜ್ಞತೆಯನ್ನ ಸಲ್ಲಿಸಿ ಹಳ್ಳಿಗೆ ಹಿಂತಿರುಗಿ ಹೋದ್ರು. ಹೋದ್ಮೇಲೆ ಹಳ್ಳಿನಲ್ಲೆಲ್ಲ ಸುದ್ದಿ, ಋಷಿಯಿಂದ ಈ ತರ ಆಯ್ತು. ಇನ್ನು ಜನ ಕೇಳ್ಬೇಕಾ? ಎಲ್ಲರಿಗೂ ಕೂಡ ತಾವು ಸಾಧನೆ ಮಾಡ್ಬೇಕು, ಕಷ್ಟಪಡ್ಬೇಕು, ಅದರಿಂದ ಇಲ್ಲ. ಯಾರಾದ್ರೂ ಒಬ್ರು ತಲೆ ಮೇಲೆ ಕೈ ಇಟ್ಟು ನಿಂಗೆ ಒಳ್ಳೇದಾಗತ್ತೆ, ಹೋಗು, ನಿಂಗೆ ನಾನ್ ಪ್ರಾರ್ಥನೆ ಮಾಡ್ತೀನಿ, ಹೋಗು ಅಂದ್ಬಿಟ್ರೆ ಆ ರೀತಿ ಸುಲಭವಾದ ಫಲ. ಹಾಗಾಗಿ ಹಳ್ಳಿ ಜನ ಎಲ್ಲ ದಿನ ಬರೋದಕ್ಕೆ ಆರಂಭ ಮಾಡಿದ್ರು, ಗುಂಪಾಗಿ. ನಮ್ಗೆ ಈ ಸಮಸ್ಯೆ. ಪಾಪ ಆ ಮನುಷ್ಯ ಎಷ್ಟೋ ಮಾಡಿದ್ರು. ಕೊನೆಗೆ ಅವರಿಗೆ ಗೊತ್ತಾಯ್ತು, ತಾನು ತಪಸ್ಸಿನಿಂದ ಪಡೆದ ಸಿದ್ಧಿ ಹೋಗಿದೆ. ಇನ್ನು ನಾನು ಇಲ್ಲಿದ್ರೆ ತೊಂದರೆಗೆ ಸಿಕ್ಕಾಕೊಳ್ತೀನಿ, ನಾನು ಹಿಂತಿರುಗಿ ಹಿಮಾಲಯಕ್ಕೆ ಹೋಗ್ಬಿಡ್ಬೇಕು ಅಂತ ನಿರ್ಣಯ ಮಾಡಿ ಹೊರಡ್ತಾ ಇದ್ದಾರೆ. ಅದು ಯಾವ ಮಾಯದಲ್ಲಿ ಜನರ ಗುಂಪು ಬಂತು. ಇವರು ಪಾಪ ಅಂದ್ರೆ ಕತ್ಲೆ ಇರುವಾಗ್ಲೇ, ಬೆಳಕು ಹರಿಯುವುದಕ್ಕೆ ಮುನ್ನನೇ ತಪ್ಪಿಸ್ಕೊಳ್ಳೋ ಯೋಚನೆಯಲ್ಲಿದ್ದಾರೆ. ಆದ್ರೆ ಜನರ ಗುಂಪು ಅವರನ್ನ ಬಿಡ್ಲಿಲ್ಲ. ಇಲ್ಲಪ್ಪ, ನನ್ನಲ್ಲಿದ್ದ ಶಕ್ತಿ ಹೋಗಿದೆ, ನಾನು ಸಾಧನೆ ಮಾಡ್ಬೇಕು, ಹಾಗೆ ಏನು ಹೇಳಿದ್ರು ಜನ ಬಿಡ್ಲಿಲ್ಲ.
ಅವರನ್ನ ಬಲವಾಗಿ ಹಿಡಿದು ಅವ್ರ ತಲೆಯಿಂದ ಜುಟ್ಟುಗಳನ್ನು ಕಿತ್ತಿ ಅವ್ರ ಕೆಳಗೆ ಬಿದ್ದು ಅಪ್ಪಚ್ಚಿ ಆದ್ರು. ಆ ರೀತಿಯಾಗಿ ಅಂದ್ರೆ ನಾವು ಹೇಳ್ಕೊಳ್ತಿರೋದು ಸಂಘ ಸ್ಮಯ, ಅದು ಸಂಘದಿಂದ ಆಗುವಂತ ದೋಷ ನೋಡಿ. ಪಾಪ ಅವ್ರಿಗೆ ಒಂದು ಜೀವ ಕೊಳಿತಾಗ್ಲಿ ಅನ್ಸಿರ್ಬೋದು ಮೊದಲಲ್ಲಿ, ಆದ್ರೆ ನನ್ನಿಂದ ಆ ಜೀವ ಇದಾಯ್ತಲ್ಲ, ಇಲ್ಲದೆ ಇದ್ರೆ ಆಗ್ಲೇ ಹೋಗ್ಬೇಕಿತ್ತಾನೆ. ಅಲ್ಲೇ ಕೂತ್ಕೊಂಡು ಜನರಿಗೇನೋ ಉಪಕಾರ ಮಾಡ್ತೀನಿ, ಜನರ ಸ್ತುತಿ, ಯಾವುದೋ ಒಂದು ಸೆಳೆತ, ಆ ಸೆಳೆತದಿಂದ ಇಷ್ಟು ಬಾಧೆಯನ್ನ ಪಡುವಂತಾಯ್ತು. ಇದು ಶಿವಾನಂದರು ಹರಿದ್ವಾರ ಹೃಷಿಕೇಶದಲ್ಲಿ ಶಿವಾನಂದರಿದ್ರಲ್ಲ, ಅವರು ಅಂದ್ರೆ ಆತನು ದೊಡ್ಡ ವೈದ್ಯ ವೃತ್ತಿ ಬಿಟ್ಟು ಸಾಧನೆಯನ್ನ ಮಾಡ್ತಾ ಅವರು ಆದವರು. ಅವರು ತನ್ನ ಜೀವನದ ಅನುಭವದಲ್ಲಿ ತಾನು ಕಂಡ ವಿಚಾರ ಹೇಳಿರುವಂಥದ್ದು. ಹಾಗೆ ಅಂದ್ರೆ ಇಲ್ಲಿ ಸೂತ್ರದ ಹಿನ್ನೆಲೆಯಲ್ಲಿ ಈ ಕಥೆ, ಸೂತ್ರ ಏನು ಹೇಳ್ತಿದೆ, ಸ್ಥಾನಿ ಉಪನಿಮಂತ್ರಣೆ, ಆಯಾ ಸ್ಥಾನದವರು. ಹಾಗೆ ಈಗ ನಾವು ಮೂಲಾಧಾರದಿಂದ ಮೇಲೆ ಹೋಗ್ತಾ ಸಾಧನೆ ಮಾಡುವಾಗ ಬಂದಂತ ಮೇಲಿನ ಮಂತ್ರಗಳಲ್ಲಿ ಕಂಡ ಸಿದ್ಧಿ, ಅದು ಲಘುತ್ವ ಇರಬಹುದು ಅಥವಾ ವರ್ಣ ಪ್ರಸಾದ ಇರಬಹುದು, ಏನೋ ಸ್ವರಸೌ ಏನೇ ಇರಬಹುದು, ಅವುಗಳಿಗೆ ನಾವು ಅಂಟಿಕೊಂಡಾಗ ಅಥವಾ ಆ ನೇರದಲ್ಲಿ ಸಾಗುವಾಗ ಅದೇನಾಗತ್ತೆ, ದೋಷ ಕಾರಣ ಆಗತ್ತೆ. ಅದರಲ್ಲಿ ಈಗ ಪ್ರಥಮ ಕಲ್ಪಿಕ ಅನ್ನುವವನಿಗೆ ನೀಹಾರ ಮಂತ್ರದಲ್ಲಿ ಕಂಡಂತ ಅನುಭೂತಿ ಆಗತ್ತೆ. ಇನ್ನು ಎರಡನೇವನಿದ್ದಾನೆ ಮಧುಭೂಮಿಕ ಅನ್ನುವ ನೆಲೆಯವನು. ಆ ಮಧುಭೂಮಿಕ ಅನ್ನುವ ನೆಲೆಯವನಿಗೆ ಏನು ಗೊತ್ತಿದೆ, ಈ ಪಾಂಚಭೌತಿಕವಾದದ್ದಲ್ಲ, ಸತ್ಯವಲ್ಲ. ಸತ್ಯ ಎಂಬುದು ಪಂಚಭೂತಗಳಿಗಿಂತ ಭಿನ್ನವಾದದ್ದು, ಪಂಚ ತನ್ಮಾತ್ರಗಳಿಗಿಂತ ಭಿನ್ನವಾದದ್ದು ಅನ್ನುವುದು ಗೊತ್ತಾಗಿದೆ. ಸತ್ಯದ ಸ್ವರೂಪ ಗೊತ್ತಿದೆ. ಆ ಸತ್ಯದ ನೆಲೆಯಲ್ಲಿ ಸ್ಥಿರವಾಗಿ ನಿಲ್ಲುವ ಒಂದು ಇದು ಇನ್ನೂ ಬಂದಿಲ್ಲ. ಆದ್ರಿಂದ ಮಧುಭೂಮಿಕ, ಆ ಮಾಧುರ್ಯದ ಅನುಭೂತಿ ಇದೆ. ಆ ಮಾಧುರ್ಯಕ್ಕೆ ಮತ್ತೆ ಸಂಘ ಸ್ಮಯ, ಅದಕ್ಕೋಸ್ಕರ ಇನ್ನು ಮುಂದಿನ ಏರ್ಬೇಕು. ಅವನು ಮೂರನೆಯವನು ಅಧ್ಯಾತ್ಮ ಪ್ರದೀಪ. ಅಧ್ಯಾತ್ಮ ದೀಪ ಅಥವಾ ಅಧ್ಯಾತ್ಮ ಪ್ರದೀಪ ಅಂದಾಗ ಯಾವುದನ್ನ ನಾವು ಪೃಥ್ವಿಯ ತೇಜೋ ವಾಯು ಅನಿಲ ಖಂ ಅಂತ ಮಂತ್ರ ನೋಡಿದ್ವಲ್ಲ, ಅಲ್ಲಿ ಅವನು ಪಂಚಭೂತಗಳ ಮೇಲೆ ಹಿಡಿತ ಸಾಧಿಸಿದ್ದಾನೆ. ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳ ಮೇಲೆ ಹಿಡಿತ ಸಾಧಿಸಿ ಅದರ ಜಯವನ್ನ ಪಡೆದಿದ್ದಾನೆ. ಆದರೂ ಇನ್ನೂ ಮುಂದಕ್ಕೆ ಸಾಗಿದಾಗ ಅತಿಕ್ರಾಂತ ಭಾವನೀಯ, ಆ ನೆಲೆಯಲ್ಲಿ ಈಗ ನಾವು ಹೇಳಿದ್ದು ಯಾವುದು, ಸ್ಥಾನಿ ಉಪನಿಮಂತ್ರಣೆ, ಅದು ಈಗ ನಾವು ಹೇಳ್ತಿರುವ ಯಾವುದು ಲಘುತ್ವ ಆರೋಗ್ಯ ಇತ್ಯಾದಿಯನ್ನು ಪಡೆದ ನೆಲೆಯಲ್ಲಿ ಒಬ್ಬ ಅಂದ್ರೆ ಸಾಧನೆಯಿಂದ ಸಿದ್ಧಿಗಳನ್ನ ಪಡೆದಾಗ ಆಹ್ವಾನ ಮಾಡಿದರೆ ಅಲ್ಲೇನ್ ಮಾಡ್ಬೇಕು, ಪ್ರಸಮೀಕ್ಷ್ಯ, ಚೆನ್ನಾದ ರೀತಿಯಲ್ಲಿ ಪರೀಕ್ಷೆ ಮಾಡ್ಬೇಕು. ಯಾವುದದು, ಪುನರನಿಷ್ಟ ಪ್ರಸಂಗಾತ್, ಮತ್ತೆ ಸ್ಮಯ ಕಾರಣಾತ್, ಸ್ಮಯಕ್ಕೆ ಗರ್ವಕ್ಕೆ ಇದು ಕಾರಣ ಆಗತ್ತೆ, ಇದನ್ನ ನಾನು ಒಪ್ಪಿಕೊಳ್ಳಬಾರದು, ಇದಕ್ಕೆ ನಾನು ಅಹಮ್ಮನ್ನಲ್ಲಿ ಬೀಳಬಾರದು. ಆದ್ರಿಂದಲೇ ಈಕ್ಷ್ಯ ಅನ್ನುವಾಗ ನಾವು ಹೇಳ್ಕೊಂಡ್ವಿ, ಪಂಚಜ್ಞಾನೇಂದ್ರಿಯಗಳು ಒಂದು, ಅದಕ್ಕೆ ಹೇಳ್ತಾರೆ ನೋಡಿ, ಪ್ರತ್ಯಕ್ಷವಾದರೂ ಪರೀಕ್ಷಿಸಿ ಅಥವಾ ಪ್ರಮಾಣೀಕರಿಸಿ ನೋಡು. ಆ ರೀತಿ ಎಲ್ಲ ಇಂದ್ರಿಯಗಳಿಂದಲೂ ಈಕ್ಷ್ಯ ಈಕ್ಷ್ಯ. ಆಮೇಲೇನು, ಆ ಕೇಳಿ ಶಾಸ್ತ್ರಗಳನ್ನ ಗುರುಕುಲ ವಾಸದಿಂದ ಪಡೆದ ಜ್ಞಾನವನ್ನ ಆ ಎಲ್ಲವನ್ನ ತಿಳಿದು ಚಿಂತನ ಮಂಥನ ಎಲ್ಲ ಮಾಡಿ ಅದೇ ಪ್ರಸಮೀಕ್ಷ್ಯ ಅನ್ನೋದೇ ಏನು, ಸುಧಾಂತ. ಒಂದು ಲೋಹ ವಿಗ್ರಹಕ್ಕೆ ನಾವು ಮೊದಲು ನೀರು ಹಾಕಿ ತೊಳೆದು ಆಮೇಲೆ ಹುಣಸೆ ಹಣ್ಣು ಇತ್ಯಾದಿ ಹಾಕಿ ತೊಳೆದು ಆಮೇಲೆ ಒಂದು ಪಾಲಿಶ್ ಬರುವಂತ ಪೀತಾಂಬರಿ ಯಾವುದೋ ಆ ರೀತಿ ಮಾಡಿದ ಬೇರೆ. ಅದೇ ರೀತಿಯಲ್ಲಿ ಇಲ್ಲಿ ನಾವು ಮಾಡ್ತಾ ಇರುವ ಈ ಪ್ರಸಮೀಕ್ಷ್ಯ ಅನ್ನುವುದನ್ನ ಈ ಮಂತ್ರ ಯಾವ್ದು ಸೂತ್ರ ಹೇಳ್ತಾ ಇದೆ, ಸ್ಥಾನಿ ಉಪನಿಮಂತ್ರಣೆ. ಆ ರೀತಿ ಚೆನ್ನಾಗಿ ಪರೀಕ್ಷೆ ಮಾಡಿ ಮಾಡಿ ಮಾಡಿ, ಈ ನೆಲೆಯಲ್ಲಿ ಗರ್ವ ಇಲ್ಲ, ಈ ನೆಲೆಯಲ್ಲಿ ಹಾಗೆ ಚೆನ್ನಾದ ರೀತಿಯಲ್ಲಿ ನಾವು ಅಬ್ಸಲ್ಯೂಟ್ ಪ್ಯೂರಿಫಿಕೇಶನ್ ಅಂದ್ರೆ ಕಿಂಚಿತ್ತು ಕಲ್ಮಶ ಇರಬಾರದು ಅಂತ ಒಂದು ಪರಿಪೂರ್ಣ ಶುದ್ಧತೆ. ಆ ಪರಿಪೂರ್ಣ ಶುದ್ಧತೆ ಬಂದ್ಬಿಡ್ತು ಅಂದ್ರೆ ಶ್ರೀರಾಮಕೃಷ್ಣರು ಹೇಳಿದಂತೆ ಎಲ್ಲ ಕಡೆಯಲ್ಲಿ ಕಾಣುವ ಜ್ಯೋತಿ ಅಂದ್ರೆ ಪಾದರಸ ಇದೆ. ಪಾದರಸ ಇರೋದರಿಂದ ನಮಗೆ ಇದೇ ಕಾಣ್ತಾ ಇದೆ, ಆಚೆದು ಕಾಣ್ತಾ ಇಲ್ಲ. ಪಾದರಸವನ್ನು ತೊಳಿತಾ 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 ಇದು
ತೆಳುವಾದ ಒಂದು ಪಾರದರ್ಶಕ ಗಾಜಾಗುತ್ತೆ. ಟ್ರಾನ್ಸ್ಪರೆಂಟ್ ಗ್ಲಾಸ್ ಆದಾಗ ಆ ಪಾರದರ್ಶಕ ಗಾಜಿನಲ್ಲಿ ಆ ಕಡೆನೂ ದೀಪ, ಈ ಕಡೆನೂ ದೀಪ, ಅಂಥ ಅನುಭೂತಿ. ಅದಕ್ಕೆ ಪ್ರಸಮೀಕ್ಷ್ಯ. ಆ ರೀತಿಯಲ್ಲಿ ಇವನೇನ್ ಮಾಡ್ಬೇಕು, ಆತ್ಮತತ್ವಂ, ಯಾವುದನ್ನ ಮುಟ್ಟಿದ್ರು ಇದು ಆತ್ಮನ, ಇದು ಆತ್ಮತತ್ವದ ಬೆಳಕ, ಇಲ್ಲಿ ಆತ್ಮತತ್ವ ಅದ್ ಹಾಗೆ ಚೆನ್ನಾಗಿ ಪ್ರಸಮೀಕ್ಷ್ಯ. ಇಲ್ಲ ಇದು ಪೃಥ್ವಿ ತತ್ವ, ಇಲ್ಲ ಇದು ಅಪ್ತತ್ವ, ಈ ರೀತಿಯಾದ ವಿಶ್ಲೇಷಣೆಯನ್ನ ಮಾಡ್ತಾ 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 ಅವನೇನಾಗ್ತಾನೆ, ಪ್ರಸಮೀಕ್ಷ್ಯ. ಈ ರೀತಿ ಗರ್ವಾಹಂಕಾರಗಳಿಗೆ ಅನುಕೂಲವಾಗುವಂತಹ ಸಿದ್ಧಿ ಸಾಧನೆಗಳನ್ನ ಪಡೆದಾಗ ಆಗಲೂ ಕೂಡ ಅದರ ಕಡೆಗೆ ಕಣ್ಣೆತ್ತೂ ನೋಡದೆ ಶ್ರೀರಾಮಕೃಷ್ಣರು ತಮಗೆ ದೊರೆತಂತಹ ಸಿದ್ಧಿಗಳ ವಿಷಯದಲ್ಲಿ ಹೇಳಿದ ದೃಷ್ಟಾಂತ ಎಲ್ಲರಿಗೆ ಕಥೆ ಗೊತ್ತಿದೆ. ಅದು ಅವರು ಎಷ್ಟು ಅದನ್ನ ಬೆಲೆ ಕೊಡ್ತಾ ಇದ್ರು. ಆ ರೀತಿಯಾಗಿ ಅದು ಯಾವುದೇ ಒಂದು ಮೌಲ್ಯಯುತವಾದದ್ದಲ್ಲ. ಅದೇನು ಯುತ, ಸಂಘ ಕಾರಣ, ಸ್ಮಯ ಕಾರಣ. ಅದನ್ನ ಮಾಡದೆ ಅದು ಕೂಡ ಮತ್ತೆ ಪ್ರಸಮೀಕ್ಷ್ಯದಲ್ಲೇ ಸೇರುತ್ತೆ. ಹಾಗೆ ಚೆನ್ನಾಗಿ ಪ್ರಸಮೀಕ್ಷ್ಯ ಮಾಡಿದಾಗ ಇನ್ನೊಂದೇನು, ಪುನಃ ಅನಿಷ್ಟ ಪ್ರಸಂಗ, ಜೋಕೆ, ಜಾಗ್ರತ ಜಾಗ್ರತ, ಮತ್ತೆ ನೀನು ಈ ಪ್ರಪಂಚದಲ್ಲಿ ಸಿಲುಕೊಳ್ತೀಯೇ ಅನ್ನುವ ಒಂದು ಎಚ್ಚರಿಕೆ. ಹಾಗೆ ಮಾಡಿದಾಗ ಪರಿಪೂರ್ಣ ಶುದ್ಧತೆ. ಆ ಪರಿಪೂರ್ಣ ಶುದ್ಧತೆ ಅಂದ್ರೆ ಪರಿಪೂರ್ಣ ಸಾಕ್ಷಾತ್, ಪರಿಪೂರ್ಣದ ಸಾಕ್ಷಾತ್ಕಾರ. ಪರಿಪೂರ್ಣ ಶುದ್ಧತೆ ಇದೆ ಅಂದ್ರೆ ಪರಿಪೂರ್ಣದ ಸಾಕ್ಷಾತ್ಕಾರ. ಅದನ್ನೇ ಈಗ ನಾವು ಶ್ರೀರಾಮಕೃಷ್ಣರ ದೃಷ್ಟಾಂತದಿಂದ ನೋಡಿತು. ಆದ್ರಿಂದ ಚಿತ್ತ ಲಯ ಆದಾಗ ಅಥವಾ ಸತ್ವಶುದ್ಧಿ ಅನ್ನುವುದು ಆದಾಗ ಅಲ್ಲಲ್ಲಿನ ದೇವತೆಗಳು ಕರೆದರೂ ಕೂಡ ಇವೆಲ್ಲವೂ ತೃಷ್ಣಾಯೋನಯ, ಆಸೆಗೆ ಮೂಲವಾದದ್ದು. ಇವೆಲ್ಲ ಪ್ರತಿಪಕ್ಷಗಳು, ನಮ್ಮನ್ನ ಕೆಳಗೆ ಬೀಳಿಸುವುದಕ್ಕೆ ಇರುವಂಥದ್ದು ಅನ್ನುವುದನ್ನ ತಿಳಿದುಕೊಂಡು ವಿಷಯ ಮೃಗ ತೃಷ್ಣಾವಂಚಿತ ಈ ಶಬ್ದಸ್ಪರ್ಶ ರೂಪ ರಸಗಂಧಾದಿಗಳ ಮರೀಚಿಕೆ, ಅದರ ವಂಚನೆಗೆ ಸಿಲುಕಿ ಅದರ ಬೆನ್ನಿಂದೆ ಓಡ್ತಾ ಸಂಸಾರಾಗ್ನೇಹೆ ಆತ್ಮಾನಂ ಇಂಧನೀ ಕುರ್ಯಾಂ, ಸಂಸಾರ ಎಂಬ ಅಗ್ನಿಗೆ ನನ್ನ ಈ ಶರೀರಾದಿಗಳನ್ನ ಇಂಧನ ಮಾಡಬೇಕು, ಒಳಗಿರುವ ತತ್ವವನ್ನ ಆತ್ಮಜ್ಯೋತಿಯ ಪ್ರಫುಲ್ಲತೆಯಲ್ಲಿ ಬೆಳಗಿಸಿಕೊಳ್ಳಬೇಕು ಅನ್ನುವ ತತ್ವವನ್ನ ಈ ಮಂತ್ರ ನಮ್ಗೆ ಹೇಳ್ತಾ ಇದೆ. ಹಾಗೆ ಇದನ್ನ ಚೆನ್ನಾಗಿ ಮಥಿಸಿ ನೋಡಿದಾಗ ನಿಶ್ಚಿತವಾಗಿ ಗೊತ್ತಾಯ್ತಲ್ಲ, ಇಷ್ಟು ಮಂತ್ರಗಳಿಂದ ನಾನು ಪೃಥ್ವಿಯಲ್ಲ, ನಾನು ಅಪ್ಪಲ್ಲ, ನಾನು ತೇಜು ಅಲ್ಲ, ನಾನು ಪಾಪ ಪುಣ್ಯ ಭಾಗಕ್ಕಲ್ಲ, ನನ್ನಲ್ಲಿ ಕರ್ಮಗಳಿಲ್ಲ, ಅದಲ್ಲ ಅನ್ನುವ ಒಂದು ನಿಶ್ಚಿತವಾದ ಮತಿ. ಅಂದ್ರೆ ಈಗ ತೊಳೆದೆ 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 ಇನ್ನು ತೊಳೆದೆ, ಆ ರೀತಿ ಅತ್ಯುನ್ನತವಾದ ಶುದ್ಧ ನೆಲೆ ಅದು ಪ್ರಸಮೀಕ್ಷ್ಯ. ಅಂಥ ಒಂದು ಪ್ರಸಮೀಕ್ಷ್ಯ ಸ್ಥಿತಿ ಬಂದಾಗ ಏನಾಗ್ತಾನವನು, ಕೃತಾರ್ಥ ಭವತಿ, ಅವನ ಜೀವನ ಸಾರ್ಥಕವಾಗುತ್ತೆ. ಅಷ್ಟೇ ಅಲ್ಲ, ಅರ್ಥ ಕೃತ ಅಂದ್ರೆ ಏನು, ಮಾಡೋದು. ಏನು ಮಾಡ್ದ, ಪ್ರಯತ್ನಗಳನ್ನ ಮಾಡ್ದ. ಯಾವ ರೀತಿ ಪ್ರಯತ್ನ ಮಾಡ್ದ, ಸಾಧನೆಗಳ ಪ್ರಯತ್ನ ಮಾಡ್ದ. ಅದು ಕರ್ಮಯೋಗನೋ, ಜ್ಞಾನ ಯೋಗನೋ, ಭಕ್ತಿ ಯೋಗನೋ, ಯಾವ ಯೋಗನೋ, ಸಾಧನೆಗಳನ್ನ ಮಾಡ್ತಾ ಬಂದ. ಆ ಮಾಡ್ತಾ ಬಂದ ಸಾಧನೆ ಗುರಿ ಮುಟ್ಟದೆ ಮಧ್ಯ ಮಧ್ಯದಲ್ಲೇ ವಿಚ್ಛಿನ್ನವಾಗಿಬಿಟ್ರೆ ಅವನು ಕೃತಾರ್ಥ ಆಗಲ್ಲ. ಈಗ ಅವನು ಇದನ್ನೆಲ್ಲ ಮಧ್ಯ ಮಧ್ಯದಲ್ಲಿ ಬಂದದ್ದೆಲ್ಲ ತಳ್ಳಿ ತಳ್ಳಿ ನನಗಿದು ಬೇಡ, ನನಗಿದು ಬೇಡ, ನನ್ನ ಗುರಿ ಅದು, ನನ್ನ ಗುರಿ ಅದು ಅಂತ ಬಂದಾಗ ಅರ್ಥ ಅಂದ್ರೆ ಧ್ಯೇಯ, ಆ ಧ್ಯೇಯವನ್ನ ಮುಟ್ಟಿದ ಕೃತ. ಆದ್ರಿಂದ ಕೃತಾರ್ಥ ಭವತಿ. ಭವತೆ ಅಂತ ಇದೆ, ಭವತೆ ಅನ್ನುವುದು ಆರ್ಷ ಪ್ರಯೋಗ, ಕೃತಾರ್ಥನಾಗುತ್ತಾನೆ. ಅದರಿಂದ ಏನ್ ಲಾಭ ಮತ್ತೆ, ವೀತ ಶೋಕ, ಅವನು ಎಂದಿಗೂ ಶೋಕಕ್ಕೆ ಒಳಗಾಗೋಲ್ಲ. ಎಲ್ಲಿದ್ರೂ ಶೋಕಕ್ಕೆ ಒಳಗಾಗಲ್ಲ. ಅವನಿಗೆ ಚಡಿ ಏಟು ಕೊಟ್ರು ದುಃಖಕ್ಕೆ ಒಳಗಾಗಲ್ಲ. ಅವನಿಗೆ ಕಾದ ಕಬ್ಬಿಣದಿಂದ ಬರೆ ಹಾಕಿದ್ರು ದುಃಖಕ್ಕೆ ಒಳಗಾಗಲ್ಲ. ಬೆಂಕಿಯಲ್ಲಿ ತಳ್ಳಿದ್ರು ದುಃಖಕ್ಕೆ ಒಳಗಾಗಲ್ಲ. ನಿದರ್ಶನ ಪ್ರಹ್ಲಾದನಂಥ ಕಂದ. ಅನೇಕ ಭಕ್ತರಿದ್ದಾರೆ. ನಾವು ಅಭಿರಾಮಿ ಎನ್ನುವ ಭಕ್ತನನ್ನ ಹೇಳ್ಕೊಂಡಿದ್ದೇವೆ. ಆಶ್ರಮದವರು ಅದರ ಚಿತ್ರಕಥೆ ಕೂಡ ಪ್ರಕಟ ಮಾಡಿದ್ದಾರೆ. ಆ ರೀತಿ ಬೆಂಕಿಗೆ ತಳ್ಳಿದ್ರು ಕೂಡ ಭಯ ಆಗಲ್ಲ, ಸುಡೋದು ಸುಟ್ಟು ಬಿಡುತ್ತೆ ಅನ್ನುವಂತ ಒಂದು ಶೋಕದ ಭೀತಿ ಭಾವ ಬಂಧ ಉಂಟಾಗಲ್ಲ. ಅದನ್ನ ಈ ರೀತಿಯಾದ ಒಂದು ಸ್ಥಿತಿ ಅನ್ನ ಈ ಮಂತ್ರ ಹೇಳ್ತಾ ಇದೆ. ಆದ್ರಿಂದ ಯಥೈವ ಬಿಂಬಂ
ಮೃದಯಾ ಉಪಲಿಪ್ತಂ ತೇಜೋಮಯಂ ಭ್ರಾಜತೆ ತತ್ ಸುಧಾಂತಂ. ತತ್ ಬಿಂಬಂ, ಆ ಬಿಂಬವು, ಆ ಬಿಂಬವು ಅಂದ್ರೆ ಯಾವುದು ತೇಜೋಮಯವಾದುದಾಗಿದೆಯೋ, ಯಾವುದು ಇದು ನಿರ್ಗುಣವು, ನಿರಾಕಾರವು, ನಿರವಯವವು, ನಿಷ್ಪ್ರಪಂಚವು, ನಿರ್ವಿಕಲ್ಪವು ಆದ ತೇಜೋಮಯವಾದುದಾಗಿದೆಯೋ ಆ ಬಿಂಬ ಈಗೇನಾಗಿದೆ, ಮೃದಯ ಉಪಲಿಪ್ತಂ. ಮೃತ್ ಅಂದ್ರೆ ಪಾಂಚಭೌತಿಕವಾದ ಒಂದು ಲೇಪನಗಳನ್ನ ಪಡ್ಕೊಂಡು ಬಿಟ್ಟಿದೆ. ಅದು ಸುಧಾಂತಂ, ಚೆನ್ನಾಗಿ ತೊಳೆಯಲ್ಪಟ್ಟಾಗ, ಅಂದ್ರೆ ಒಂದೊಂದು ಬಂಧಗಳನ್ನ ಕಳಚಿಕೊಳ್ಳುವುದಕ್ಕೆ ಈಗ ಹೇಳಿದಂತ ಈ ಸಾಧನೆಗಳನ್ನ ಚೆನ್ನಾಗಿ ಮಾಡಿಕೊಂಡು ಬಂದಾಗ ತೇಜೋಮಯಂ ಭ್ರಾಜತೆ, ಯಾವುದು ತತ್, ಆ ಬಿಂಬ ತೇಜೋಮಯಂ ಭ್ರಾಜತೆ. ಹಾಗೆಯೇ ದೇಹಿ, ದೇಹದ ಒಳಗೆ ಇರುವವನು ಏಕಃ, ಅವನು ತದ್ ಆತ್ಮತತ್ವಂ, ಆ ತನ್ನ ಒಂದು ನಿಜ ಸ್ವರೂಪವನ್ನ, ತನ್ನ ಮೂಲ ಸ್ವರೂಪವನ್ನ ತಾನು ಪ್ರಸಮೀಕ್ಷ್ಯ, ಚೆನ್ನಾಗಿ ಶ್ರವಣ ಮನನ ನಿಧಿಧ್ಯಾಸನಾದಿಗಳ ಮೂಲಕ ಮಥಿಸಿ ಚಿಂತಿಸಿ ಆ ನಿಶ್ಚಿತ ಮತಿ ಉಳ್ಳವನಾಗಿ ಇನ್ನು ನಾನು ಅಲುಗಾಡುವುದಿಲ್ಲ ಅನ್ನುವ ಅಂತೆ ನಮ್ಮಲ್ಲಿ ಮಂತ್ರ ಹೇಳುತ್ತೆ, ಅಶ್ಮೇವತ್ವಗ್ಗ ಸ್ಥಿರಾಭವ ಅಂತ, ಕಲ್ಲಿನಂತೆ ಸ್ಥಿರವಾಗಬೇಕು ಅಂತ ಒಂದು ಸ್ಥಿರ ನಿರ್ಣಯ ಬಂದಾಗ ಆಗ ಅವನಲ್ಲಿ ಏನಾಗುತ್ತೆ, ಶುದ್ಧತೆಯ ಬೆಳಕು ಬರುತ್ತೆ. ಆಗ ಅವನೇನಾಗ್ತಾನೆ, ಕೃತಾರ್ಥ ಭವತೆ, ಆಗ ವೀತ ಶೋಕ ಭವತೆ ಅನ್ನುವುದು ಈ ಮಂತ್ರದ ಅರ್ಥ ಆಗುತ್ತೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ವಿಶ್ವನಾಥ್ ಅವರ ರೆಕಾರ್ಡಿಂಗ್ ನಿಲ್ಲಿಸ್ಬೇಕು. ಆಯ್ತು ನೋಡಿ. ಥ್ಯಾಂಕ್ ಯು ಸರ್, ಪ್ರಶ್ನೆ ಏನಾದ್ರು? ನಿನ್ನೆ ಪ್ರಶ್ನೆ ಇದರಲ್ಲಿ ಪೂರ್ಣ ಮದ ಹೇಳಿಲ್ಲ, ಅದಕ್ಕೋಸ್ಕರ ಮೊದಲೇ ಹೇಳಿದೆ.